Welcome back, dear friends. Today I am ready with one more presentation consists of class 10th maths formulas and theorems in one video. So you can find a link in the description to download the copy of PDF file, so you can make use of it for your revision purpose. So let us start with our presentation. So let us start with the first chapter. What are all the important formulas and theorems we have to remember in the chapter real numbers? The very first one is fundamental theorem of arithmetic. So one of the expected question for 1 mark. State fundamental theorem of arithmetic. That means we need to remember the statement, or else we may get problems on the examples on fundamental theorem, that is writing a given number in the factorization form. So every composite number can be expressed as a product of primes, and this factorization is unique apart from the order in which the prime factors occur. So this is the statement. ಅಂದ್ರೆ ನೀವು ಯಾವುದೇ ಒಂದು ಕಾಂಪೋಸಿಟ್ ನಂಬರ್ ನ ತಗೊಂಡ್ರೆ ದಟ್ ಕಾಂಪೋಸಿಟ್ ನಂಬರ್ ನ ನಾವು ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ತರ ಓನ್ಲಿ ಪ್ರೈಮ್ ನಂಬರ್ಸ್ ಅಲ್ಲಿ ಬರೀಬಹುದು. ಆ ಪ್ರೈಮ್ ನಂಬರ್ಸ್ ಯೂನಿಕ್ ಇರುತ್ತೆ. ನೀವು ಹೆಂಗೆ ಮಾಡಿದ್ರು ಯೂನಿಕ್ ಇರುತ್ತೆ. ಆರ್ಡರ್ ಅಷ್ಟೇ ಚೇಂಜ್ ಆಗ್ಬೋದು, ಬಟ್ 2 ಎಷ್ಟು ಟೈಮ್ ಬರುತ್ತೆ ಅಷ್ಟೇ ಟೈಮ್ ಬರುತ್ತೆ ಇಫ್ ಯು ಮಿಸ್ ದ ಆರ್ಡರ್ ಆಲ್ಸೋ ಅನ್ನೋದನ್ನ ಇದು ನಮಗೆ ಹೇಳುತ್ತೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಬೈ ಯೂಸಿಂಗ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ದ ನಂಬರ್ಸ್ ನಾವು HCF ನ ಕಂಡುಹಿಡಿಯುವಂಥದ್ದು. ಸೊ ಡೆಫಿನೇಷನ್ ಚೆನ್ನಾಗಿ ಕಲ್ತ್ಕೋಬೇಕು. ವಾಟ್ ಇಸ್ ದ ಡೆಫಿನೇಷನ್ ಫಾರ್ HCF? ಪ್ರಾಡಕ್ಟ್ ಆಫ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ವಿತ್ ದೇರ್ ಲೀಸ್ಟ್ ಪವರ್. 2 ಅಥವಾ 3 ನಂಬರ್ಸ್ ಕೊಟ್ಟಿರ್ತಾರೆ, ಆ ಪ್ರೈಮ್ ಫ್ಯಾಕ್ಟರ್ಸ್ ನ ಕಂಡುಹಿಡ್ಕೋಬೇಕು. ಆ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಯಾವ್ದ್ಯಾವ್ದು ಕಾಮನ್ ಇದೆಯೋ ಅದನ್ನ ಮಾತ್ರ ಬರ್ಕೊಂಡು ಅದರ ಲೀಸ್ಟ್ ಪವರ್ ನ ತಗೊಂಡ್ರೆ ನನಗೇನ್ ಸಿಗುತ್ತೆ? HCF ಸಿಗುತ್ತೆ. So then what is the formula to find out, or the definition to find out the LCM? That is product of all prime factors with their greatest power. ಸೊ ಲೀಸ್ಟ್ ಪವರ್ ಬದಲು ಗ್ರೇಟೆಸ್ಟ್ ಪವರ್ಸ್ ನ ತಗೊಂಡ್ರೆ ನನಗೇನಾಗುತ್ತೆ? ಎಲ್ಲ ಪ್ರೈಮ್ ಫ್ಯಾಕ್ಟರ್ಸ್ ತಗೊಂಡು ಇಲ್ಲಿ ಸಿ ಲುಕ್ ಅಟ್ ದಿಸ್ ಇನ್ LCM we have to consider all prime factors and with greatest power, but in HCF we have to take only common prime factors with their least power. This is the difference. HCF ಅಂದ್ರೆ least power ತಗೋಬೇಕು, ಬರೀ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್. LCM ಅಂದ್ರೆ ಎಲ್ಲಾ ಪ್ರೈಮ್ ಫ್ಯಾಕ್ಟರ್ಸ್ ಗೆ ಗ್ರೇಟೆಸ್ಟ್ ಪವರ್ಸ್ ನ ತಗೋಬೇಕು. ಸೊ ನೆಕ್ಸ್ಟ್ ಒನ್, ದಟ್ ಈಸ್ ದ ರಿಲೇಷನ್ ಬಿಟ್ವೀನ್ LCM ಅಂಡ್ HCF. ಸೊ ಏನದು? ದಟ್ ಈಸ್ LCM ಆಫ್ A into B into HCF of A into B is equal, AB is equal to A into B. ಅಂದ್ರೆ ಯಾವುದೇ ಎರಡು ನಂಬರ್ ತಗೊಂಡು ಅದರ LCM ಮತ್ತು HCF ನ ಪ್ರಾಡಕ್ಟ್ ಮಾಡಿದ್ರೆ that is always equal to product of the given two numbers. So these are the important things we have to remember in the fundamental theorem of arithmetic and also on HCF and LCM. So next concept is about prime numbers, irrational numbers. ಸೊ ಅಲ್ಲಿ ಒಂದು ಥಿಯರಮ್ ಇದೆ. ಏನಂತ ಹೇಳ್ತದು? ಲೆಟ್ P ಬಿ ಅ ಪ್ರೈಮ್ ನಂಬರ್. ಯಾವುದಾದ್ರೂ ಒಂದು P ಅನ್ನೋ ಒಂದು ಪ್ರೈಮ್ ನಂಬರ್ ತಗೊಂಡ್ರೆ, ಇಫ್ ದಟ್ ಪ್ರೈಮ್ ನಂಬರ್ P ಡಿವೈಡ್ಸ್ ಎನಿ ಸ್ಕ್ವೇರ್ ನಂಬರ್, ದೆನ್ P ಡಿವೈಡ್ಸ್ ದ ರೂಟ್ ಆಫ್ ದಟ್ ಈಸ್ A ಸ್ಕ್ವೇರ್ ನ ಡಿವೈಡ್ ಮಾಡಿದ್ರೆ ಏನೂ ಕೂಡ ಅದು ಡಿವೈಡ್ ಮಾಡುತ್ತೆ. ಸೊ ದಟ್ A ಶುಡ್ ಬಿ ಅ ಪಾಸಿಟಿವ್ ಇಂಟೀಜರ್ ಅನ್ನೋ ಒಂದು ಕಂಡೀಷನ್ ಇದೆ. ಅಂದ್ರೆ ಯಾವುದೇ ಒಂದು ಪ್ರೈಮ್ ನಂಬರ್ ಪರ್ಫೆಕ್ಟ್ ಸ್ಕ್ವೇರ್ ನ ಡಿವೈಡ್ ಮಾಡಿದ್ರೆ ಅದನ್ನ ರೂಟ್ ಹಾಕಿದ್ರೆ ಬರುತ್ತಲ್ಲ, ಆ ನಂಬರ್ನು ಕೂಡ ಪ್ರೈಮ್ ನಂಬರ್ ಡಿವೈಡ್ ಮಾಡೇ ಮಾಡುತ್ತೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ನಾವು √2, √3, √5 ಆ ಇರ್ರಾಷನಲ್ ಥಿಯರಮ್ಗೆ ಈ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್, ಯಾವ ನಂಬರ್ಸ್ ಇರ್ರಾಷನಲ್ ಆಗುತ್ತೆ? ಯಾವುದೇ ನಂಬರ್ ಇಫ್ ಯು ಕನ್ಸಿಡರ್ √m ಇಸ್ ಎನ್ ಇರ್ರಾಷನಲ್ ನಂಬರ್ ಫಾರ್ ಆಲ್ ನಾನ್ ಸ್ಕ್ವೇರ್ ನಂಬರ್ಸ್ m. ಅಂದ್ರೆ ಇಲ್ಲಿ ನೀವು ಸ್ಕ್ವೇರ್ ನಂಬರ್ಸ್ ನ ಬಿಟ್ಟು ಬೇರೆ ಏನೇ ತಗೊಂಡ್ರು ಅದು ಇರ್ರಾಷನಲ್ ಆಗುತ್ತೆ. √2 ಆಗ್ಬೋದು, √5 ಆಗ್ಬೋದು, √6. ಸ್ವಲ್ಪ ಜನ ಏನು ಬರೀ ಆಡ್ ನಂಬರ್ಸೇ ತಗೋಬೇಕು ಅಂತ ಕನ್ಫ್ಯೂಸ್ ಆಗಿರ್ತೀರ. ಸೊ ಇಟ್ ಇಸ್ ನಾಟ್ ಕರೆಕ್ಟ್. ಇವನ್ ನಂಬರ್ ಬಂದ್ರು ಕೂಡ ಸಮ್ಟೈಮ್ಸ್ ವಿಲ್ ಗೆಟ್ ಇರ್ರಾಷನಲ್. ಯಾವಾಗ ರಾಷನಲ್ ಆಗುತ್ತೆ? ವೆನ್ ವಿ ಗೆಟ್ a square number under the root, like √9, √25 ಅಂತ ನಂಬರ್ಸ್ ನನಗೆ ಏನಾಗುತ್ತೆ? rational numbers ಆಗುತ್ತೆ. Right? So these are the things we have to remember in the real numbers chapter. Now we are moving on to the second chapter, that is polynomials. Here a polynomial y is equal to P of x as many as zeros as the number of times its graph or curve touches the x-axis or cuts the x-axis. ಅಂದ್ರೆ ನೀವು ಯಾವುದೇ ಒಂದು ಇದನ್ನ ತಗೊಂಡ್ರೆ, ಸೊ ಯಾವುದೇ ಒಂದು x-axis y-axis ತಗೊಂಡು ಒಂದು P of x ಗ್ರಾಫ್ ನ ನೀವು ಬರೆದ್ರೆ, ಆ ಒಂದು ಗ್ರಾಫ್ ಕೊಟ್ಟಿರ್ತಾರಲ್ಲ ಅದು x-axis ನ ಎಲ್ಲೆಲ್ಲಿ ಮೀಟ್ ಮಾಡುತ್ತೋ, x-axis ನ ಎಲ್ಲಿ ಮೀಟ್ ಮಾಡುತ್ತೋ, ಇಲ್ಲಿ ಇದು 3 ಕಡೆ ಮೀಟ್ ಮಾಡ್ತಿದೆ. ಅದಕ್ಕೆ ಇದಕ್ಕೆ ಎಷ್ಟು zeros ಇರುತ್ತೆ? ದೇರ್ ಆರ್ 3 zeros.
ಸೊ ಎಕ್ಸ್ ಆಕ್ಸಿಸ್ನ ಟಚ್ ಮಾಡಿದ್ರು ಆಯಿತು ಲೈಕ್ ದಿಸ್, ಅದು ನಿಮ್ಗೆ ಹಿಂಗೆ ಬಂದು ಹಿಂಗೆ ಟಚ್ ಮಾಡಿದ್ರು ಕೂಡ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಅ 0, ಟಚ್ ಆಗಿರಬೇಕು, ಗ್ಯಾಪ್ ಇರಬಾರ್ದು. ಸೊ ಒಂದು ಕಡೆ ಟಚ್ ಆದರೆ 1 0, ಎರಡು ಕಡೆ ಟಚ್ ಆದರೆ 2 0, ಅಥವಾ ಕ್ರಾಸ್ ಆಗಿದ್ರು ಆಯಿತು, ಕಟ್ ಆಗಿದ್ರು ಆಯಿತು, ಟಚ್ ಆಗಿದ್ರು ಆಯಿತು, ಎಷ್ಟು ಸರಿ ಆಗಿರುತ್ತೆ ಅದನ್ನು ನಾವು ಅದ್ರ zeros ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, so that is let alpha and beta be zeros of a quadratic polynomial p of x is equal to ax square plus bx plus c where a not equal to 0. ಈ ಥರ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ತಗೊಂಡ್ರೆ ನಮ್ಗೇನಂತ ಹೇಳುತ್ತೆ, ಸಮ್ ಆಫ್ ದ ರೂಟ್ಸ್ ಆಫ್ ದಿಸ್ ಅಥವಾ zeros of this polynomial is equal to minus b by a. It is nothing but minus coefficient of x divided by coefficient of x square. ಇವೆರಡನ್ನ ಡಿವೈಡ್ ಮಾಡಿ ಮೈನಸ್ ತಗೋಬಿಟ್ರೆ ನನಗೆ ಅದರದ್ದು ಸಮ್ ಆಫ್ ದ ಝೀರೋ ಸಿಗುತ್ತೆ. ಸಿಮಿಲರ್ಲಿ ಪ್ರಾಡಕ್ಟ್ ಆಫ್ ಝೀರೋಸ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ದಟ್ ಈಸ್ ಸಿ ಬೈ ಎ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಇದು ಪಾಲಿನಾಮಿಯಲ್ ಕೊಟ್ಟಿದ್ರೆ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್, ಅವನೇ ನನಗೆ ಝೀರೋಸ್ ಮೇಲೆ ಕೊಟ್ಬಿಟ್ರೆ, ಝೀರೋಸ್ ಅಥವಾ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಕೊಟ್ರೆ ಟು ಫೈಂಡ್ ಔಟ್ ದ quadratic polynomial, this is the formula p of x is equal to k into x square minus alpha plus beta x plus alpha into beta. This is the formula to find out a quadratic polynomial when the sum or product of the sum and product of the zeros are given, ಅಥವಾ zeros ಕೊಟ್ಟರು ಕೂಡ ನೀವು ಸಮ್ ಪ್ರಾಡಕ್ಟ್ ಕಂಡುಹಿಡ್ಕೊಂಡು ಮಾಡ್ಬೋದು. ಸೊ these are the things we have to remember in the chapter polynomials. So now we moving on to the third chapter, that is pair of linear equations in two variables. Very simple and easy chapter for scoring. ಸೊ ಏನು ಫಸ್ಟ್ ನಾವೇನು ಕಂಡುಹಿಡಿಯಬೇಕು, ನೇಚರ್ ಆಫ್ ಲೈನ್ಸ್, ಅದು ಇಂಟರ್ಸೆಕ್ಟಾ, ಕೋಇನ್ಸಿಡೆಂಟಾ, ಕನ್ಸಿಸ್ಟೆಂಟಾ, ಇದನ್ನು ಕಂಡುಹಿಡಿಯಲಿಕ್ಕೆ ಯಾವುದೇ ಒಂದು ಲೀನಿಯರ್ ಈಕ್ವೇಷನ್ಸ್ನ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ನ ನಾನು ತಗೊಂಡ್ರೆ you have to remember this condition. ಯಾವಾಗ ನನಗೆ a1/a2 is not equal to b1/b2 ಆಗುತ್ತೋ ಅಂಥ ಲೈನ್ಸು ಇಂಟರ್ಸೆಕ್ಟ್ ಆಗಿರುತ್ತೆ, ಯೂನಿಕ್ ಸೊಲ್ಯೂಷನ್ ಇರುತ್ತೆ, ಮತ್ತು ಕನ್ಸಿಸ್ಟೆಂಟ್ ಕೂಡ ಇರುತ್ತೆ. ಎಲ್ಲಿ ನನಗೆ a1/a2 b1/b2 ಈಕ್ವಲ್ ಇರುತ್ತೆ ಬಟ್ c1/c2 ಈಕ್ವಲ್ ಇರೋಲ್ವೋ ಅಲ್ಲಿ ಪ್ಯಾರಲ್ ಲೈನ್ಸ್ ಇರುತ್ತೆ, ನೋ ಸೊಲ್ಯೂಷನ್ಸ್ ಆಗುತ್ತೆ ಆ್ಯಂಡ್ ಇನ್ಕನ್ಸಿಸ್ಟೆಂಟ್ ಆಗುತ್ತೆ. ಎಲ್ಲಿ ಮೂರರದು ರೇಷಿಯೋ ಈಕ್ವಲ್ ಇರುತ್ತೋ ಅದು ಕೋಇನ್ಸಿಡೆಂಟ್ ಆಗಿರುತ್ತೆ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇರುತ್ತೆ ಆ್ಯಂಡ್ ಡಿಪೆಂಡೆಂಟ್ ಆ್ಯಂಡ್ ಕನ್ಸಿಸ್ಟೆಂಟ್ ಕೂಡ ಆಗಿರುತ್ತೆ. ಸೊ ದಿಸ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ರಿಮೆಂಬರ್ ಇನ್ ಲೀನಿಯರ್ ಈಕ್ವೇಷನ್. ಸೊ ಇದು ಬಿಟ್ಟರೆ ನಮಗಿನ್ ಬರುವಂಥದ್ದು ಎಲಿಮಿನೇಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ ಆ್ಯಂಡ್ ಗ್ರಾಫ್ ಮೇಲೆ ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ ಯಾವುದೇ ಥರದ್ದು ಫಾರ್ಮುಲಾಸ್ ಕೂಡ ಇಲ್ಲ. ನಾವು ವಿ ಮೂವಿಂಗ್ ಆನ್ ಟು ದ ಫೋರ್ತ್ ಚಾಪ್ಟರ್, ದಟ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಏನಿದೆ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ, ಫಸ್ಟ್ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ನೆನ್ಪಿಟ್ಕೋಬೇಕು. ಏನು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ವೇರ್ a ನಾಟ್ ಈಕ್ವಲ್ ಟು 0. ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ 0 ಆಗಬಾರ್ದು, ಯಾಕಂದರೆ ಅದಾಗ್ಬಿಟ್ರೆ ಹೈಯೆಸ್ಟ್ ಡಿಗ್ರಿ ಟರ್ಮ್ ಕ್ಯಾನ್ಸಲ್ ಆಗಿ ಲೀನಿಯರ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ a ಯಾವಾಗಲೂ 0 ಆಗಬಾರ್ದು. ಇದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆರ್ ಜನರಲ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ಬೋದು. The next one, so roots of a quadratic equations are of the form, ನೀವು ಯಾವುದೇ ಕ್ವಾಡ್ರಾಟಿಕ್ ಈಕ್ವೇಷನ್ ತೊಗೊಂಡ್ರೆ ರೂಟ್ಸ್ ಅಂತ ಹೇಳ್ತೀವಿ, ಝೀರೋಸ್ ಅಂತ ಹೇಳ್ತೀವಿ, ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಯಾವ ಫಾರ್ಮಲ್ಲಿ ಇರುತ್ತೆ ಅಂದರೆ -b ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a, ಈ ಫಾರ್ಮಲ್ಲಿ ನಮಗಿರುತ್ತೆ. ಸೊ ಫಾರ್ಮುಲಾ ಮೆಥಡ್ ಅಂತಲೂ ಕೂಡ ಹೇಳ್ತೀವಿ. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ರೂಟ್ಸ್ ಕಂಡುಹಿಡಿಯುವಂಥ ಮೆಥಡ್ಗೆ ಫಾರ್ಮುಲಾ ಮೆಥಡ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಮೆಥಡ್ ಇದೆ, ದಟ್ ಈಸ್ ಫ್ಯಾಕ್ಟರೈಸೇಷನ್ ಮೆಥಡ್ ಬೈ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್. So next, very important, that is nature of roots of a quadratic equation. ಸೊ ನಾವು ಯಾವುದೇ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ತೊಗೊಂಡ್ರೆ b ಸ್ಕ್ವೇರ್ ಮೈನಸ್ 4ac ನ ವಿ ಕಾಲ್ ಡಿಸ್ಕ್ರಿಮಿನೆಂಟ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಯಾವುದೇ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಡಿಸ್ಕ್ರಿಮಿನೆಂಟ್ ಅಂದರೆ ದಟ್ ಈಸ್ b ಸ್ಕ್ವೇರ್ ಮೈನಸ್ 4ac. ಈ ಡಿಸ್ಕ್ರಿಮಿನೆಂಟ್ ಯೂಸ್ನ ಮಾಡಿಕೊಂಡು ವಿ ಕ್ಯಾನ್ ಫೈಂಡ್ ಔಟ್ ದ ನೇಚರ್ ಆಫ್ ದ ರೂಟ್ಸ್, ಅದು ಯಾವ ಥರ ಇರುತ್ತೆ ಅಂತ ಕಂಡುಹಿಡಿಬೋದು. ಹೆಂಗೆ, ಅದೇನಾದರೂ ಗ್ರೇಟರ್ ದ್ಯಾನ್ ಝೀರೋ ಅಂದ್ರೇನು, ಪಾಸಿಟಿವ್. ವಾಟ್ ಯು ಮೀನ್ ಬೈ ಗ್ರೇಟರ್ ದ್ಯಾನ್ ಝೀರೋ? ಪಾಸಿಟಿವ್. ಅಂದರೆ ಪಾಸಿಟಿವ್ ಇದ್ದರೆ ಇಟ್ ಬಿಕಮ್ಸ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ರೂಟ್ಸ್. ಯಾವಾಗ ನನಗೆ b ಸ್ಕ್ವೇರ್ ಮೈನಸ್ 4ac ಪಾಸಿಟಿವ್ ಆಗುತ್ತೋ ಆಗ ನನಗೆ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ರೂಟ್ಸ್ ಇರುತ್ತೆ. ನೆಕ್ಸ್ಟ್, ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಯಾವುದೇ ಈಕ್ವೇಷನ್ ತೊಗೊಂಡಾಗ b ಸ್ಕ್ವೇರ್ ಮೈನಸ್ 4ac 0 ಆಗಿಬಿಟ್ರೆ, b ಸ್ಕ್ವೇರ್ ಮೈನಸ್ 4ac 0 ಆದರೆ ಅಂಥ ಟೈಮಲ್ಲಿ ನಮಗೆ ರಿಯಲ್ ಅಂಡ್ ಈಕ್ವಲ್ ಇರುತ್ತೆ. ಯಾವಾಗ b ಸ್ಕ್ವೇರ್ ಮೈನಸ್ 4ac 0 ಆಗುತ್ತೋ ಸೊ ಅಂಥ ಕೇಸಲ್ಲಿ ನನಗದು ರಿಯಲ್ ಅಂಡ್ ಈಕ್ವಲ್ ಇರುತ್ತೆ. ನೆಕ್ಸ್ಟ್ ಥರ್ಡ್ ಕೇಸ್, ದಟ್ ಈಸ್ b ಸ್ಕ್ವೇರ್ ಮೈನಸ್ 4ac ನೆಗೆಟಿವ್ ಕೂಡ ಆಗ್ಬೋದು. ಸೊ ಅದು ನೆಗೆಟಿವ್ ಆದಾಗ ನಿಮ್ಗೇನಾಗಿರುತ್ತೆ, ಅದು ಇಮ್ಯಾಜಿನರಿ ಆಗಿರುತ್ತೆ, ಅಂದರೆ ನೋ ರಿಯಲ್ ರೂಟ್ಸ್, ಅದಕ್ಕೆ ರಿಯಲ್ ರೂಟ್ಸ್ ಇರಲ್ಲ. ಇದನ್ನು ನಾವು ನೇಚರ್ ಆಫ್ ರೂಟ್ಸ್ ಅಂತ ಹೇಳ್ತೀವಿ. ಅದನ್ನು ನಾವು ಬೈ ಯೂಸಿಂಗ್ ಡಿಸ್ಕ್ರಿಮಿನೆಂಟ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್. ನೌ ವಿಲ್ ಮೂವ್ ಆನ್ ಟು ದ ಫಿಫ್ತ್ ಚಾಪ್ಟರ್, ದಟ್ ಈಸ್ arithmetic progression.
So arithmetic progression ತಗೊಂಡಾಗ very important thing we have to remember the general form of an arithmetic progression, that is a plus d, a plus 2d. ಡೆಫಿನೇಷನ್ ಪ್ರಕಾರ ಏನಂತ ಹೇಳುತ್ತೆ, ಯಾವುದೇ ಒಂದು ಟರ್ಮ್ನ ನೀವು ತಗೊಂಡು ಇಫ್ ಯು ಕೀಪ್ ಆನ್ ಆ್ಯಡಿಂಗ್ ಎ ಪರ್ಟಿಕ್ಯುಲರ್ ಕಾನ್ಸ್ಟೆಂಟ್, ಒಂದು ಫಿಕ್ಸ್ಡ್ ಕಾನ್ಸ್ಟೆಂಟ್ನ ಟರ್ಮ್ಗೆ ಆ್ಯಡ್ ಮಾಡ್ತಾ ಹೋದರೆ, ಸೊ ಟು ಗೆಟ್ ದ ಸಕ್ಸೀಡಿಂಗ್ ಟರ್ಮ್, ಪ್ರಿಸೀಡಿಂಗ್ ಟರ್ಮ್ಸ್ಗೆ ನಾವು ಒಂದು ಫಿಕ್ಸ್ಡ್ ಕಾನ್ಸ್ಟೆಂಟ್ ಆ್ಯಡ್ ಮಾಡ್ತಾ ಹೋದರೆ ಬರುವಂಥ ಟರ್ಮ್ಸು ಫಾರ್ಮ್ಸ್ ಆ್ಯಂಡ್ ಎ ಪಿ ಅಂತಾರೆ. ಅದ್ರ ಜನರಲ್ ಫಾರ್ಮ್ ಏನು ಅಂದರೆ ದಟ್ ಈಸ್ ಎ ಪ್ಲಸ್ ಡಿ, ಎ ಪ್ಲಸ್ 2d. ಇದೇ ಥರ ನಮಗೆ ಜನರಲ್ ಟರ್ಮ್ಸು ಹೋಗ್ತಾ ಇರುತ್ತೆ. ಸೊ ನೆಕ್ಸ್ಟು nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಯಾವುದೇ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ತೊಗೊಂಡ್ರೆ ಅದಕ್ಕೆ nth ಟರ್ಮ್ ಯಾವುದಾದ್ರು ಆಗಿರ್ಬೋದು. ಸಮ್ಟೈಮ್ಸ್ 20ನೇದು ಆಗಿರುತ್ತೆ, ಸಮ್ಟೈಮ್ಸ್ 30ನೇದು. ಅವ್ನು ಯಾವ್ದು ಕೊಟ್ಟಿರ್ತಾನೆ ಅದನ್ನು ನಾವು nth ಟರ್ಮ್ ಅಂತ ಅನ್ಕೋಬೇಕು. ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ nth ಟರ್ಮ್ ಅನ್ಕೋಬೇಕು. ಅದನ್ನು ಕಂಡುಹಿಡಿಯೋಕ್ಕೆ 30ನೇ ಟರ್ಮ್ ಬೇಕು ಅಂದರೆ ಡೈರೆಕ್ಟಾಗಿ ನಾವು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇಲ್ಲಿ ಇನ್ಸ್ಟೆಡ್ ಆಫ್ ರೈಟಿಂಗ್ ಆಲ್ 30 ಟರ್ಮ್ಸ್ ಡೈರೆಕ್ಟಾಗಿ 30th ಟರ್ಮ್ನ ಕೂಡ ಬರಿಬೋದು. ನೆಕ್ಸ್ಟು, ಸೊ ದೆರ್ ಇಸ್ ಅ ರಿಲೇಷನ್ ಟು ಕಂಪೇರ್ an and sn ಅಂದರೆ ಸಮ್ ಟು n ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅದನ್ನು ಕಂಡುಹಿಡಿಯೋಕ್ಕೆ ಮುಂದೆ ಬರುತ್ತೆ. ಅದೇನದು an is equal to sn minus 1. ಸೊ ಸಮ್ಟೈಮ್ಸ್ sn ಕೊಟ್ಬಿಟ್ಟು a3 ಕಂಡುಹಿಡಿದಿರಿ, a4 ಕಂಡುಹಿಡಿದಿರಿ ಅಂತಾರೆ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ sn ಕೊಟ್ಟಾಗಲೂ ಕೂಡ a1 a2 ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಕಂಡುಹಿಡ್ಕೋಬೋದು. ನೆಕ್ಸ್ಟು ಕಾಮನ್ ಡಿಫ್ರೆನ್ಸ್. ಸೊ ಜನರಲಿ ನಾವು ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಲಿಕ್ಕೆ ಈ ಫಾರ್ಮುಲಾನ ಯೂಸ್ ಮಾಡಿಬಿಡ್ತೀವಿ. ಯಾವುದು a2 ಮೈನಸ್ a1 ಆರ್ a5, ಯಾವ್ದಾದ್ರು ಎರಡು ಕಾನ್ಸಿಕ್ಯೂಟಿವ್ ಟರ್ಮ್ಸ್ನ ಯೂಸ್ ಮಾಡ್ಕೊಂಡು ಕಂಡುಹಿಡಿದ್ಬಿಡ್ತೀವಿ. ಇದನ್ನಾರು ಯೂಸ್ ಮಾಡ್ಕೋಬೋದು ಗೊತ್ತಿದ್ರೆ. ಎಲ್ಲ ಟೈಮಲ್ಲಿ ಅವನು a2 a1 ಕೊಟ್ಟಿರಲ್ಲ, ಯಾವುದೋ ಕೊಟ್ಟಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್ a10 ಕೊಟ್ಟಿದ್ದ, ಏನೋ ಒಂದು ಕೊಟ್ಟಿರ್ತಾನೆ, a15 ಕೊಟ್ಟಿದ್ದ. ಆಗಲೂ ನೀವು ಕಾಮನ್ ಡಿಫ್ರೆನ್ಸ್ನ ಡೈರೆಕ್ಟಾಗಿ ಮಾಡ್ಬೋದು. a15/a10 ಡಿವೈಡೆಡ್ ಬೈ 15 - 10 ಮಾಡಿಬಿಟ್ರೆ ವಿಲ್ ಗೆಟ್ ದ ಕಾಮನ್ ಡಿಫ್ರೆನ್ಸ್ ಡೈರೆಕ್ಟ್ಲಿ. ಯಾವ್ದಾದ್ರು ಕೊಟ್ಟಿರಲಿ, ಎರಡು ಟರ್ಮ್ ಕೊಟ್ಟಿದ್ದ, a10 a15 ಕೊಟ್ಟಿದ್ರೆ ನೀವು ಇಲ್ಲಿ 15 - 10 ಬರೆದ್ರೆ ಕೆಳಗಡೆ 15, ಇಲ್ಲಿ 10 - 15 ಬರೆದ್ರೆ ಕೆಳಗಡೆನೂ 10 - 15. ಅದೇ ಆರ್ಡರ್ ಬರ್ಕೊಬಿಟ್ರೆ ವಿಲ್ ಗೆಟ್ ದ ಕಾಮನ್ ಡಿಫ್ರೆನ್ಸ್. ಒನ್ ಆಫ್ ದ ಯೂಸ್ಫುಲ್ ಫಾರ್ಮುಲಾ. ಒಂದೇ ಲೈನಲ್ಲಿ ನಿಮಗೆ ಕಾಮನ್ ಡಿಫ್ರೆನ್ಸ್ ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ನೆಕ್ಸ್ಟ್ Sn ಕಂಡುಹಿಡಿಯಕ್ಕೆ ಏನು ಫಾರ್ಮುಲಾ? Sn is equal to n/2 into 2a plus n minus 1 into d is the formula to find out sum of n terms of an arithmetic progression. ಅದು ಯಾವಾಗ? when first term and the common difference is given. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು ಅಂದರೆ ಫಸ್ಟ್ ಟರ್ಮು ಮತ್ತು ಕಾಮನ್ ಡಿಫ್ರೆನ್ಸ್ ಕೊಟ್ಟಿದೆ. ಅದೇ ನಿಮ್ಮ ಬದಲು ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫ್ರೆನ್ಸ್ ಬದಲು ಲಾಸ್ಟ್ ಟರ್ಮ್ ಕೊಟ್ಟರೆ, ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಕೊಟ್ಟರೆ ನೀವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? Sn is equal to n/2 into a plus an ಫಾರ್ಮುಲಾನ ಯೂಸ್ ಮಾಡಬೇಕು. ರೈಟ್. ಸೊ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಸಮ್ ಆಫ್ 3 or more ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ ಎನ್ AP. ಯಾವುದೋ 3, ಎಷ್ಟನೇದು ಪ್ಲೇಸ್ ಇರಲ್ಲ, 3 ಟರ್ಮ್ಸು ಕಾನ್ಸಿಕ್ಯೂಟಿವ್ ಟರ್ಮ್ಸಲ್ಲಿ ಇದೆ, ಅಥವಾ 4 ಟರ್ಮ್ಸ್ ಇದೆ, 5 ಟರ್ಮ್ ಇದೆ, ಮ್ಯಾಕ್ಸಿಮಮ್ 5 ತನಕ ಕೊಡ್ತಾರೆ. ಈ ಥರ ಕೊಟ್ಟಾಗ ನಾವು a plus d, a plus 2d ಅಂತ ಹಾಕೊಂಡು ಮಾಡ್ಬೋದು. ಬಟ್ ಈಸಿ ಆಗಬೇಕು ಅಂದರೆ ಇಫ್ ಯು ಕನ್ಸಿಡರ್ ಟರ್ಮ್ಸ್ ಇನ್ ದಿಸ್ ಫಾರ್ಮ್, ಡೆಫಿನೆಟ್ಲಿ ಇಟ್ ವಿಲ್ ಬಿಕಮ್ ಈಸಿಯರ್ ದ್ಯಾನ್ ದಟ್. ಐ ಆಮ್ ನಾಟ್ ಟೆಲ್ಲಿಂಗ್ a plus d, a plus 2d ತಗೋಬಾರ್ದು ಅಂತ. ಅಲ್ಲೂ ಸೊಲ್ಯೂಷನ್ಸ್ ಬರುತ್ತೆ, ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಬರುತ್ತೆ. ಬಟ್ ವೆನ್ ವಿ ಟೇಕ್ ದೀಸ್ ಆರ್ ದ ಟರ್ಮ್ಸ್, ಇಯರ್ a ಫಸ್ಟ್ ಟರ್ಮ್ ಅಲ್ಲ, d ಕಾಮನ್ ಡಿಫ್ರೆನ್ಸ್ ಅಲ್ಲ. ಇಲ್ಲಿ ಫಸ್ಟ್ ಟರ್ಮ್ ಯಾವುದು? a minus d. ಕಾಮನ್ ಡಿಫ್ರೆನ್ಸ್ ಯಾವುದು? d. ಇಲ್ಲಿ ಅದೇ ಎರಡನೇ ಸೀರೀಸ್ ತಗೊಂಡ್ರೆ ಇಲ್ಲಿ ಫಸ್ಟ್ ಟರ್ಮ್ ಯಾವುದು? a minus 3d. ಕಾಮನ್ ಡಿಫ್ರೆನ್ಸ್ ನೋಡಿ, ಇಲ್ಲಿ 2d ಬರೋ ಥರ ಅರೇಂಜ್ ಮಾಡ್ಕೊಂಡಿದ್ದೀವಿ. ಇಲ್ಲಿ d ಬರೋ ಥರ 4 ಟರ್ಮ್ನ ಹಿಂಗೆ ಬರ್ಕೊಳ್ಳೋದು ಕಷ್ಟ. ಇಲ್ಲಿ ಯಾವ ಥರ ನಾವು ಅರೇಂಜ್ ಮಾಡ್ಕೊಂಡಿದ್ದೀವಿ ಅಂದರೆ ಆ್ಯಡ್ ಮಾಡಿದ ತಕ್ಷಣ ಒಂದು ನಂಬರ್ ಕ್ಯಾನ್ಸಲ್ ಆಗಿಬಿಡ್ಬೇಕು, a ವ್ಯಾಲ್ಯೂ ಸಿಕ್ಬಿಡ್ಬೇಕು ನಿಮಗೆ. ಆ ಥರ ನಾವು ಅರೇಂಜ್ ಮಾಡ್ಕೊಂಡಿದ್ದೀವಿ. ಸೊ ದಟ್ ನಮಗೆ ಒಂದೇ ಸ್ಟೆಪ್ಪಲ್ಲಿ ಇಲ್ಲಿರೋ 2 ಅನ್ನೋನಲ್ಲಿ ಒಂದು ವ್ಯಾಲ್ಯೂ ಸಿಕ್ಬಿಟ್ರೆ ಅದನ್ನು ಯೂಸ್ ಮಾಡ್ಕೊಂಡು ಇನ್ನೊಂದು ಕಡೆ ಹಿಡಲಿಕ್ಕೆ ಈಸಿ ಆಗುತ್ತೆ. ಈ ಟರ್ಮ್ಸ್ ಯಾವಾಗ ತೊಗೋಬೇಕು? ಸಮ್ ಆಫ್ 3 or more ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ ಎನ್ AP ಕೊಟ್ಟಾಗ ನಾವು ಇದನ್ನು ತಗೋಬೇಕು. Now we'll move on to the next chapter, that is theorems on triangles. ಟ್ರಯಾಂಗಲ್ಸ್ ಚಾಪ್ಟರ್ ನಾನು ಈಗ ಥಿಯರಮ್ಸ್ನ ಸ್ಟೇಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾವ ಥಿಯರಮ್ ನಾನು ಟ್ರಯಾಂಗಲ್ಸ್ ಅಲ್ಲಿ ಕಲ್ತಿದ್ದೀವಿ? ಸೊ ಒಂದು ಥಿಯರಮ್ ನಮಗೆ ಪ್ರೂಫ್ 4 ಮಾರ್ಕಿಗೆ ಮಿನಿಮಮ್ ಅಥವಾ 5 ಮಾರ್ಕ್ ಕೂಡ ಬರ್ಬೋದು. ಸೊ 5 ಮಾರ್ಕ್ ಕೊಟ್ಟಾಗ ಸ್ಟೇಟ್ ಅಂಡ್ ಪ್ರೂಫ್ ಕೇಳ್ತಾರೆ. ಸೊ ಥಿಯರಮ್ ಸ್ಟೇಟ್ಮೆಂಟ್ಸ್ ಕೂಡ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಫಸ್ಟ್ ಥಿಯರಮ್ ಏನು? ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, BPT ಅಂತ ಕರಿತೀವಿ ಶಾರ್ಟ್ ಆಗಿ. ಥೇಲ್ಸ್ ಥಿಯರಮ್ ಕೂಡ ಕರಿತೀವಿ. ಏನಂತ ಹೇಳುತ್ತದು? ಇಫ್ ಎ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಅ ಟ್ರಯಾಂಗಲ್, ಯಾವುದೇ ಒಂದು ಸೈಡ್ ಆಫ್ ಅ ಟ್ರಯಾಂಗಲ್ಗೆ ನಾವು ಪ್ಯಾರಲಲ್ ಮಾಡಿದ್ರೆ ಆ ಸೈಡ್ ಉಳಿದಿರುವಂಥ ಎರಡೂ ಸೈಡನ್ನು ಡಿವೈಡ್ಸ್ ಇನ್ ದ ಸೇಮ್ ರೇಷಿಯೋ, ದಟ್ ಈಸ್ ಕಾಲ್ಡ್ ದ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಒಂದಕ್ಕೆ ಪ್ಯಾರಲಲ್ ಆಗಿ ಡ್ರಾ ಮಾಡಿದ್ರೆ ಉಳಿದಿರುವಂಥ ಎರಡೂ ಸೈಡ್ಸ್ನ ಅದು ಒಂದೇ ರೇಷಿಯೋಲಿ ಡಿವೈಡ್ ಮಾಡುತ್ತೆ. ಇದು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಅದೇ ಥರ ಇನ್ನೊಂದು ಕಾನ್ವರ್ಸ್ ಆಫ್ BPT ಕಲ್ತೀವಿ. ಅದೇನಂತ ಹೇಳುತ್ತೆ? ಇಫ್ ಎನಿ ಲೈನ್ ಡಿವೈಡ್ಸ್ the sides of the triangles in the same ratio,
ಟೂ ಸೈಡ್ಸ್ ಆಫ್ ದ ಟ್ರಯಾಂಗಲ್ನ ಒಂದೇ ರೇಷಿಯೋಲ್ ಮಾಡಿದ್ರೆ ಅದು ಆ ಥರ್ಡ್ ಸೈಡ್ಗೆ ಅವೆರಡು ಬಿಟ್ಟು ಉಳಿದಿರೋ ಸೈಡ್ಗೆ ಏನಾಗಿರುತ್ತೆ ಪ್ಯಾರಲಲ್ ಇದ್ದೇ ಇರುತ್ತೆ. ಇದನ್ನು ಕಾನ್ವರ್ಸ್ ಆಫ್ ಬಿ ಪಿ ಟಿ ನಾವು ಕಲ್ತಿದ್ದೀವಿ. ನೆಕ್ಸ್ಟ್ angle criteria for similarity, that is if in two triangles corresponding angles are equal, angles equal ಇದ್ರೆ sides are in the same ratio, so sides proportional ಆಗ್ಬಿಡುತ್ತೆ. ಅದಾದ್ಮೇಲೆ triangles ನಿಮ್ಗೆ ಏನಾಗ್ಬಿಡುತ್ತೆ ಸಿಮಿಲರ್ ಆಗುತ್ತೆ. ನೆಕ್ಸ್ಟ್ SSS ಇದೇನಂತ ಹೇಳುತ್ತೆ ನೋಡಿ, ಆಂಗಲ್ ಅಲ್ಲಿ ನನಗೆ ಆಂಗಲ್ಸ್ ಈಕ್ವಲ್ ಇತ್ತು, ಸೈಡ್ಸ್ ಒಂದೇ ರೇಷಿಯೋಗೆ ಬಂತು, ಆಮೇಲೆ ಸಿಮಿಲರ್ ಆಗೋಯ್ತು ಅವೆರಡು ಆಗಿದ್ದಕ್ಕೆ. ಸೊ ಸಿಮಿಲಾರಿಟಿಲಿ ಏನಾಗ್ಬಿಡುತ್ತೆ SSS ಅಲ್ಲಿ ಸೈಡ್ಸ್ ಒಂದೇ ರೇಷಿಯೋಲ್ ಇರುತ್ತೆ. ಯಾವಾಗ ಸೈಡ್ಸ್ ಎಲ್ಲ ಒಂದೇ ರೇಷಿಯೋಲ್ ಬರುತ್ತೋ ಆಟೋಮೆಟಿಕಲಿ ಆಂಗಲ್ಸ್ ವಿಲ್ ಬಿಕಮ್ ಈಕ್ವಲ್. ಸೊ ಸೈಡ್ಸ್ ಒಂದೇ ರೇಷಿಯೋಲ್ ಇದ್ದು ಆಂಗಲ್ ಈಕ್ವಲ್ ಆಗ್ಬಿಟ್ರೆ ಟ್ರಯಾಂಗಲ್ಸ್ ವಿಲ್ ಬಿಕಮ್ ಸಿಮಿಲರ್. ಇದನ್ನು ನಮಗೆ SSS ಅಲ್ಲಿ ನಾವು ಸ್ಟೇಟ್ಮೆಂಟ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಲಾಸ್ಟ್ ಸ್ಟೇಟ್ಮೆಂಟ್ ಸಿಮಿಲಾರಿಟಿ ಕ್ರೈಟೀರಿಯಲ್ ಇರುವಂತದ್ದು, ದಟ್ ಈಸ್ SAS. ಇದೇನಂತ ಹೇಳುತ್ತೆ, ಯಾವುದಾದ್ರೂ ಒಂದು ಆಂಗಲ್ ಆಫ್ ಒನ್ ಟ್ರಯಾಂಗಲ್, ಒಂದು ಟ್ರಯಾಂಗಲ್ ಇರುವಂತ ಒಂದು ಆಂಗಲ್ ಇನ್ನೊಂದು ಟ್ರಯಾಂಗಲ್ ಇರುವಂತ ಒಂದು ಆಂಗಲ್ಗೆ ಈಕ್ವಲ್ ಆದ್ರೆ ಆ ಆಂಗಲ್ ಜೊತೆ ಎರಡು ಸೈಡ್ ಇರುತ್ತೆ, ಇನ್ಕ್ಲೂಡೆಡ್ ಸೈಡ್ಸ್ ಅಂತ ಕರಿತೀವಿ. ಆಂಗಲ್ ಜೊತೆ ಯಾವುದೇ ಆಂಗಲ್ ಆಗಬೇಕು ಅಂದ್ರೆ ಎರಡು ಸೈಡು ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆದಾಗ ಆಗಿರುತ್ತೆ. ಸೊ ಆ ಎರಡು ಸೈಡ್ಸ್ ರೇಷಿಯೋ, ಸೈಡ್ ಆ ಎರಡು ಟ್ರಯಾಂಗಲ್ ಅಲ್ಲಿ ಇರುವಂತ ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋಸ್ ಸೇಮ್ ಇದ್ಬಿಟ್ರೆ ದೆನ್ ಟ್ರಯಾಂಗಲ್ಸ್ ವಿಲ್ ಬಿಕಮ್ ಸಿಮಿಲರ್. ಇಷ್ಟು ಥಿಯರಮ್ಸ್ ನಾವು ಟ್ರಯಾಂಗಲ್ ಚಾಪ್ಟರ್ ಕಲ್ತಿದೀವಿ. ಸೊ ಇದಿಷ್ಟರಲ್ಲಿ ನಮ್ಗೆ ಯಾವ್ದಾದ್ರು ಒಂದು ನಮಗೆ 4 ಅಥವಾ 5 ಮಾರ್ಕ್ಗೆ ಬರುವಂತ ಚಾನ್ಸಸ್ ಇದೆ. ಸೊ ಎಲ್ಲರೂ ಕೂಡ ಪ್ರೂಫ್ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇಫ್ ಯು ವಾಂಟ್ ಡೀಟೇಲ್ಡ್ ಪ್ರೂಫ್ ಯು ಕ್ಯಾನ್ ಗೋ ಟು ದ ಪ್ಲೇ ಲಿಸ್ಟ್, ಯು ವಿಲ್ ಗೆಟ್ ದ ಪ್ರೂಫ್ ಆಫ್ ಆಲ್ ದೀಸ್ ಥಿಯರಮ್ಸ್. ನೆಕ್ಸ್ಟ್ ಸೊ ಟ್ರಯಾಂಗಲ್ಸ್ ಅಲ್ಲಿ ಈ ಥಿಯರಮ್ಗಳನ್ನ ನಾವು ಏನೇನು ಅರ್ಥ ಮಾಡ್ಕೋಬಹುದು, ಸೊ ಈ ಥಿಯರಮ್ಗಳಲ್ಲಿ ಈಗ ನಾವೇನು ಕಲ್ತಿದೀವಿ ಅದರಿಂದ ಏನೇನು ಬರಿಬಹುದು ಅನ್ನೋದನ್ನ ನಾನು ಎಕ್ಸ್ಪ್ರೆಸ್ ಮಾಡಕ್ ಹೋಗ್ತಾ ಇದ್ದೀನಿ. ಈಗ ಯಾವುದೇ ಒಂದು BPT ಥಿಯರಮ್ ಪ್ರಕಾರ ಮತ್ತೆ ಕರೋಲರಿ ಅಂತಾನು ಕೂಡ ಒಂದು ಎಕ್ಸಾಂಪಲ್ ಅಲ್ಲಿ ಕಲ್ತಿದ್ದೆ ನಾವು. ಇವೆರಡೂ ಥಿಯರಮ್ ಯೂಸ್ ಮಾಡ್ಕೊಂಡು ನಾನು ಏನೇನು ಬರಿಬಹುದು ಅಂದ್ರೆ, ಇಫ್ ದ ಗಿವನ್ ಒನ್ ಟ್ರಯಾಂಗಲ್ ಅಲ್ಲಿ ಯಾವ್ದಾದ್ರು ಒಂದು ಸೈಡ್ ಪ್ಯಾರಲಲ್ ಇದೆ ಅಂತ ಕೊಟ್ರೆ, ರೈಟ್, ಸೊ ನಾನೇನ್ ಮಾಡ್ಬೋದು ಅಂದ್ರೆ ಈ ಸೈಡ್ ಪ್ಯಾರಲಲ್ ಬಂತು ಅಂದ್ರೆ ಅದು ಈ ಸೈಡ್ನ ಮತ್ತೆ ಈ ಸೈಡ್ನ ಒಂದೇ ರೇಷಿಯೋಲ್ ಡಿವೈಡ್ ಮಾಡುತ್ತೆ. ಅಂದ್ರೆ ಏನಾಯ್ತದು, AD/DB ಇಸ್ ಈಕ್ವಲ್ ಟು AE/EC. ಯಾರು ಹೇಳಿದ್ದು AD ನ ಮೇಲೆ ಬರಿಬೇಕು DB ನ ಕೆಳಗೆ ಬರಿಬೇಕು ಅಂತ? ಉಲ್ಟನು ಬರಿಬಹುದು, DB/AD, EC/AC, ಯಾವ್ದು ಬೇಕಾದ್ರೂ ಬರಿಬಹುದು. ಇವೆರಡು ಸೈಡ್ ರೇಷಿಯೋ, ಇವೆರಡು ಪಾರ್ಟ್ಸ್ ಇದೆಯಲ್ಲ, ಈ ಪಾರ್ಟ್ ರೇಷಿಯೋ, ಈ ಎರಡು ಪಾರ್ಟ್ಸ್ AE ಮತ್ತೆ EC ರೇಷಿಯೋ ಎರಡು ಯಾವಾಗಲೂ ಸೇಮ್ ಇರುತ್ತೆ. ಇದು BPT. ಸೊ ಕರೋಲರಿ ಅಂತ ಒಂದು ಕಲ್ತ್ವಿ. ಸೊ ಆ ಕರೋಲರಿ ಏನಂತ ಹೇಳಿತು, ಇದು ಸೈಡ್ಸ್ ಪಾರ್ಟ್ ಟು ಪಾರ್ಟ್ ನ ಕಂಪೇರ್ ಮಾಡಿದ್ರೆ ಕರೋಲರಿ ನನಗೆ ಪಾರ್ಟ್ ಇಂದ ಹೋಲ್ ಸೈಡ್ ನ ಕಂಪೇರ್ ಮಾಡ್ತು. AD/AB ರೇಷಿಯೋ ಇಸ್ ಆಲ್ವೇಸ್ ಈಕ್ವಲ್ ಟು AE/AC ಅಂತ ಹೇಳ್ಕೊಡ್ತು. ಮೇಲ್ಗಡೆದೇ ಯಾಕೆ ತಗೋಬೇಕು, ಇವನ್ ವಿ ಕ್ಯಾನ್ ಟೇಕ್ BD/AB ಇಸ್ ಈಕ್ವಲ್ ಟು EC/AC. ಇದಿಷ್ಟನ್ನ ನಾನು BPT ಥಿಯರಮ್ ಇಂದ ನಾವು ಬರ್ಕೋಬಹುದು. ಒಂದು ಪ್ಯಾರಲಲ್ ಕೊಟ್ರೆ ಇಷ್ಟು ಕಂಡೀಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಬರೀಬಹುದು. ಅದೇ ತರ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ನಿಮಗೆ ಸಿಕ್ಕಿದ್ರೆ ವಿ ಕ್ಯಾನ್ ಸೇ ದಟ್ ದ ಲೈನ್ಸ್ ಆರ್ ಪ್ಯಾರಲಲ್, DE ಇಸ್ ಪ್ಯಾರಲಲ್ ಟು BCE ಅಂತ ಹೇಳ್ಬೋದು. ಇದು ನಮಗೆ BPT ಇಂದ ಬಂದಿದ್ದು. ಸೊ ಸಿಮಿಲಾರಿಟಿ ಡೆಫಿನೇಷನ್ ಇಂದ ನಮ್ಗೆ ಏನ್ ಸಿಕ್ಕಿದೆ, ಯಾವುದೇ ಎರಡು ಟ್ರಯಾಂಗಲ್ ಸಿಮಿಲರ್ ಆದ್ರೆ 3 ಆಂಗಲ್ಸ್ ಕೂಡ ಈಕ್ವಲ್ ಇರುತ್ತೆ ಮತ್ತೆ ಅದರ ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ ಕೂಡ ಸೇಮ್ ಇರುತ್ತೆ. ಇದರ ಸಿಮಿಲಾರಿಟಿ ಡೆಫಿನೇಷನ್ ತಗೊಂಡಿವಿ. ಇಷ್ಟನ್ನ ನಾವು ಟ್ರಯಾಂಗಲ್ಸ್ ಅಲ್ಲಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ವಿ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್. ಸೊ ಇನ್ನೊಂದಿದೆ, ಏನದು, ಇಫ್ ಇನ್ ಎನಿ ಟ್ರಯಾಂಗಲ್ ABC ಇಫ್ DE ಇಸ್ ಪ್ಯಾರಲಲ್ ಟು BC, ಈ ತರ ಏನಾದ್ರು ಬಂದ್ರೆ ಈ ಸ್ಮಾಲ್ ಟ್ರಯಾಂಗಲ್ ಇದೆಯಲ್ಲ ADE, ಇದು ಯಾವಾಗನು ಕೂಡ ABCಗೆ ಸಿಮಿಲರ್ ಆಗಿರುತ್ತೆ. ನೀವು ಯಾವುದೇ ಒಂದು ಸೈಡ್ಗೆ ಪ್ಯಾರಲಲ್ ನ ಡ್ರಾ ಮಾಡಿದಾಗ ಅಲ್ಲಿ ಫಾರ್ಮ್ ಆಗುವಂತ ಸ್ಮಾಲರ್ ಟ್ರಯಾಂಗಲ್ ಆ ಗಿವನ್ ಒರಿಜಿನಲ್ ಟ್ರಯಾಂಗಲ್ಗೆ ಯಾವಾಗನು ಏನಾಗಿರುತ್ತೆ, ಸಿಮಿಲರ್ ಆಗಿರುತ್ತೆ. ರೈಟ್. ನೆಕ್ಸ್ಟ್ ದ 7th ಚಾಪ್ಟರ್, ದಟ್ ಈಸ್ ಕೋಆರ್ಡಿನೇಟ್ ಜಾಮೆಟ್ರಿನ ತಗೋಣ. ಸೊ ಇದರಲ್ಲಿ ನಾವೇನೇನು ಕಲಿಬೇಕು, ಡಿಸ್ಟೆನ್ಸ್ ಫಾರ್ಮುಲಾ, ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ A x1 y1 and B x2 y2 is given by ಏನು AB is equal to x2 minus x1 whole square plus y2 minus y1. MCQ ಒಂದ್ಸತಿ ನಮಗೆ ಇದನ್ನ x1 minus x2 ಅಂತಾನು ಕೊಟ್ಟಿದ್ರು. ಸೊ ಸ್ಕ್ವೇರ್ ಇರೋದ್ರಿಂದ x2 minus x1 ಆರು ಬರಿಬಹುದು, x1 minus x2 ಆರು ಬರಿಬಹುದು, y2 minus y1 ಆರು ಬರಿಬಹುದು, y1 minus y2. ಇಲ್ಲಿ ಬರ್ದಾಡ್ರೆ ಇಲ್ಲೂ ಬರಿಬೇಕು ಅಂತಿಲ್ಲ, ನೀನು ಇಲ್ಲಿ x2 x1 ಬರ್ದು ಇಲ್ಲಿ y1 y2 ಕೂಡ ಬರಿಬಹುದು. ಸೊ ಸ್ಕ್ವೇರ್ ಇರೋದ್ರಿಂದ ಇಟ್ ಡಸಂಟ್ ಮ್ಯಾಟರ್. ನೆಕ್ಸ್ಟ್ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ಫ್ರಮ್ ದ ಆರಿಜಿನ್ ಇಂದ ಡಿಸ್ಟೆನ್ಸ್ ಕಂಡುಹಿಡಬೇಕು ಅಂದ್ರೆ ನೀವು ಡೈರೆಕ್ಟ್ ಆಗಿ ರೂಟ್ ಆಫ್ x² ಪ್ಲಸ್ y² ಅವ್ರು ಕೊಟ್ಟಿರೋ ಪಾಯಿಂಟ್ಸ್ ಕೋಆರ್ಡಿನೇಟ್ಸ್ ಸ್ಕ್ವೇರ್ ಮಾಡಿ ಆಡ್ ಮಾಡಿ ರೂಟ್ ಹಾಕ್ಬಿಟ್ರೆ ಸಿಗುತ್ತೆ. ಇದು ಓಕೆ. ನೆಕ್ಸ್ಟ್ ಇದೆಯಲ್ಲ ನೋಡಿ,
ಎಕ್ಸ್ ಆಕ್ಸಿಸ್ ಇಂದ ಡಿಸ್ಟೆನ್ಸ್ ಕೇಳ್ತಾನೆ. ಯಾವುದೇ ಒಂದು ಪಾಯಿಂಟ್ ಎಕ್ಸ್ ಆಕ್ಸಿಸ್ ಇಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಅಂದ್ರೆ ದಟ್ ಈಸ್ ಈಕ್ವಲ್ ಟು ಇಟ್ಸ್ ವೈ ಕೋಆರ್ಡಿನೇಟ್. ನಾವು ಎಕ್ಸ್ ಆಕ್ಸಿಸ್ ನೋಡಿ ಎಕ್ಸ್ ವ್ಯಾಲ್ಯೂ ಬರೆದ್ಬಿಡ್ತೀವಿ. ಸೊ ಎಕ್ಸ್ ಆಕ್ಸಿಸ್ ಇಂದ ಉಲ್ಟಾ ವೈ ಕೋಆರ್ಡಿನೇಟ್ ವೈ ಯೂನಿಟ್ಸ್ ಅಷ್ಟಿರುತ್ತೆ. ಇಲ್ಲಿ ಸಮ್ಟೈಮ್ಸ್ ಇಲ್ಲಿ -4 ಕೊಟ್ಟರು, ಡಿಸ್ಟೆನ್ಸ್ ಕೆನಾಟ್ ಬಿ ನೆಗೆಟಿವ್. ಇಲ್ಲಿ -4 ಕೋಆರ್ಡಿನೇಟ್ ಬಂದ್ರೆ ಯು ಹ್ಯಾವ್ ಟು ಅಸ್ಯೂಮ್ ದಟ್ ಇಟ್ ಈಸ್ 4 ಯೂನಿಟ್ಸ್ ಅವೇ ಫ್ರಮ್ ದ ಎಕ್ಸ್ ಆಕ್ಸಿಸ್. ಏನೇ ನೆಗೆಟಿವ್ ಕೋಆರ್ಡಿನೇಟ್ ನೆಗೆಟಿವ್ ಆಗ್ಬೋದು, ಬಟ್ ಡಿಸ್ಟೆನ್ಸ್ ನೆಗೆಟಿವ್ ಆಗಕ್ಕಾಗಲ್ಲ. ಅದಕ್ಕೆ ವೆನ್ ಎವರ್ ವಿ ಗೆಟ್ ನೆಗೆಟಿವ್ ವ್ಯಾಲ್ಯೂಸ್ ಹಿಯರ್ ಯು ಹ್ಯಾವ್ ಟು ಟೇಕ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದಟ್, ಸೊ ದಟ್ ಅದು -4 ಇದ್ರೂ ಕೂಡ ಅದೇನಾಗುತ್ತೆ +4 ಬರುತ್ತೆ. ಇದೇ ತರ ವೈ ಆಕ್ಸಿಸ್ ಇಂದ ಎಷ್ಟು ಪಾಯಿಂಟ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ತಗೋಬೇಕು. ಅಗೈನ್ ನೆಗೆಟಿವ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾ. ಯಾವುದೇ ಒಂದು ಪಾಯಿಂಟ್ ಪಿ ಆಫ್ ಎಕ್ಸ್ ವೈ ಎರಡು ಲೈನ್ ಸೆಗ್ಮೆಂಟ್ ಜಾಯಿನ್ ಆಗ್ತಿರುವಂತ ಒಂದು ಲೈನ್ ಸೆಗ್ಮೆಂಟ್ ನ ಇವೆರಡು ಪಾಯಿಂಟ್ ಇಂದ ಡಿವೈಡ್ ಮಾಡಿದ್ರೆ ಇನ್ ದ ರೇಷಿಯೋ m1:m2. ಸೊ ನಮಗೆ ಇದು ಒಂದು ಫಾರ್ಮುಲಾ ಸಿಗುತ್ತೆ. ಆ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ನ ಕಂಡುಹಿಡಿಯಕ್ಕೆ ಈ ಫಾರ್ಮುಲಾ ಇದೆ. m1x2 + m2x1 ಡಿವೈಡೆಡ್ ಬೈ m1 + m2. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಎಕ್ಸ್ ಕೋಆರ್ಡಿನೇಟ್ ಸಿಗುತ್ತೆ. ಅದೇ ತರ ಇದನ್ನು ಯೂಸ್ ಮಾಡ್ಕೊಂಡ್ರೆ ಈ ಪಾಯಿಂಟ್ ವೈ ಕೋಆರ್ಡಿನೇಟ್ ಸಿಗುತ್ತೆ. ನೆಕ್ಸ್ಟ್ ದಟ್ ಈಸ್ ಮಿಡ್ ಪಾಯಿಂಟ್ ಫಾರ್ಮುಲಾ, ಒನ್ ಆಫ್ ದ ಇಂಪಾರ್ಟೆಂಟ್. ಸೊ ಏನು ಆ ಮಿಡ್ ಡಿವೈಡ್ ಮಾಡುವಂತ ಪಾಯಿಂಟ್ ಎಕ್ಸಾಕ್ಟ್ ಮಿಡಲ್ ಪಾಯಿಂಟ್ ಅಲ್ಲಿ ಇದ್ರೆ ಅದನ್ನು ಕಂಡುಹಿಡಿಯಲಿಕ್ಕೆ ನಾವು x1 + x2 ಡಿವೈಡೆಡ್ ಬೈ 2 y1 + y2 ಡಿವೈಡೆಡ್ ಬೈ 2 ಅನ್ನೋ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಟು ಫೈಂಡ್ ದ ರೇಷಿಯೋ, ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅಲ್ಲಿ ಅವನೇ ರೇಷಿಯೋ ಕೊಟ್ಬಿಟ್ರೆ ಕಂಡುಹಿಡಿಯಕ್ಕೆ ಹೇಳಿದ್ರೆ ಪಾಯಿಂಟ್ ಕೋಆರ್ಡಿನೇಟ್ಸ್ ಕೊಟ್ಟು ನಾವು m1 m2 ತಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಟ್ ಫಾರ್ಮ್ಸ್ ಎ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್. ಅದಕ್ಕೆ ನಾವು ಒಂದನ್ನ 1 ಅಂತ ಅನ್ಕೋಬೇಕು, ಇನ್ನೊಂದನ್ನ k ಅಥವಾ m ಏನಾದ್ರು ತಗೋಬಹುದು. k:1 m:1 ಅಥವಾ 1:k 1:m 1:n ಏನ್ ಬೇಕಾದ್ರೂ ಆ ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡಿಲ್ದಿರೋಂತ ಅನ್ನೋನ್ನ ತಗೊಂಡ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ. So next, very important is introduction to trigonometry. That is in triangle ABC, if B is equal to 90 degree and A is an acute angle. ಸೊ ಆದ್ರೆ ಇದರಲ್ಲಿ ನಾವು 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನ ಡಿಫೈನ್ ಮಾಡ್ತೀವಿ. ಸೈನ್ ಥೀಟಾ ಅಂದ್ರೆ ಆಪೋಸಿಟ್ ಬೈ ಹಿಪೋಟೆನ್ಯೂಸ್, ಕಾಸ್ ಥೀಟಾ ಅಂದ್ರೆ ಅಡ್ಜಸೆಂಟ್ ಬೈ ಹಿಪೋಟೆನ್ಯೂಸ್, ಟ್ಯಾನ್ ಥೀಟಾ ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್, ಕಾಟ್ ಅಂದ್ರೆ ಅಡ್ಜಸೆಂಟ್ ಬೈ ಆಪೋಸಿಟ್, ಸೀಕೆಂಟ್ ಅಂದ್ರೆ ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್ ಅಂಡ್ ಕೊಸಿಕೆಂಟ್ ಅಂದ್ರೆ ಹೈಪೋಟೆನ್ಯೂಸ್ ಬೈ ಆಪೋಸಿಟ್. ಇದನ್ನೆಲ್ಲ ಹೇಳ್ಕೊಟ್ಟಿರ್ತಾರೆ. ಇದನ್ನ ಹೆಂಗ್ ನೆನ್ಪಿಟ್ಕೊಳ್ಳೋದು, ಅದಕ್ಕೆ ಇಲ್ಲೊಂದು ಟ್ರಿಕ್ ಇದೆ ನೋಡಿ. ಬೈ ರಿಮೆಂಬರಿಂಗ್ ದ ವರ್ಡ್ ಓಷಾ ಚೋಟಾ, ಈ ವರ್ಡ್ ನ ನೆನ್ಪಿಟ್ಕೊಂಡು ಮೆಮೊರೈಸ್ ಮಾಡ್ಕೊಬಿಟ್ರೆ ಸ್ಪೆಲ್ಲಿಂಗು ಇದಿಷ್ಟನ್ನು ಕೂಡ ಬರ್ಕೋಬಹುದು. ಹೆಂಗೆ ನೋಡಿ, ಫಸ್ಟ್ 3ನ ಗ್ರೂಪ್ ಮಾಡಿದ್ರೆ OSH ಆಪೋಸಿಟ್. ನೋಡಿ ಇಲ್ಲಿ ಆಪೋಸಿಟ್, O ಅಂದ್ರೆ ಆಪೋಸಿಟ್, H ಅಂದ್ರೆ ಹೈಪೋಟೆನ್ಯೂಸ್. ಸೈನ್ ಬೇಕು ಅಂದ್ರೆ O/H ತಗೋ, ಕಾಸ್ ಬೇಕು ಅಂದ್ರೆ A/H ತಗೋ, ಟ್ಯಾನ್ ಬೇಕು ಅಂದ್ರೆ O/A ತಗೋ. ಸೊ ಓಷಾ ACH OTA. ಈ ತರ ನೀವು ನೆನ್ಪಿಟ್ಕೊಬಿಟ್ರೆ 6 ರೇಷಿಯೋಸ್ ನ ಬರೀಬಹುದು. ಇನ್ 3 ಹೆಂಗ್ ಬರೆಯೋದು, ಟ್ಯಾನ್ ನ ಉಲ್ಟಾ ಮಾಡಿದ್ರೆ ಕಾಟು, ಕಾಸ್ ನ ಉಲ್ಟಾ ಮಾಡಿದ್ರೆ ಸೀಕೆಂಟು, ಸೈನ್ ನ ಉಲ್ಟಾ ಮಾಡಿದ್ರೆ ಕೊಸಿಕೆಂಟು. ಇದನ್ನ ಉಲ್ಟಾ ಮಾಡಿ ಇದು ಸಿಗುತ್ತೆ, ಇದನ್ನ ಉಲ್ಟಾ ಮಾಡಿ ಇದು ಸಿಗುತ್ತೆ, ಇದನ್ನ ಉಲ್ಟಾ ಮಾಡಿ ಇದು ಸಿಗುತ್ತೆ. ಸೊ ಇದಿಷ್ಟು ನಾವು ರೇಷಿಯೋಸ್ ಅಲ್ಲಿ ಕಲ್ತಿರುವಂತದ್ದು. ನೆಕ್ಸ್ಟ್ ಸ್ಪೆಸಿಫಿಕ್ ಆಂಗಲ್ಸ್. ಟೇಬಲ್ ಕಲ್ತ್ಕೊಳ್ಳಿ ಅಂತ ಹೇಳ್ತಿರ್ತೀರಿ. ಹೆಂಗ್ ಕಲ್ತ್ಕೊಳ್ಳೋದು, ಮೆಮೊರೈಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಹೆಂಗ್ ನೆನ್ಪಿಟ್ಕೊಳ್ಳೋದು, ಅದಕ್ಕೆ ಇಲ್ಲೊಂದು ಟ್ರಿಕ್ ಇದೆ. ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ನಿಮಗೆ ಸುಮಾರು ವಿಡಿಯೋ ಸಿಗುತ್ತೆ. ಫಿಂಗರ್ಸ್ ಅಲ್ಲಿ ನೆನ್ಪಿಟ್ಕೋಬಹುದು, ಅಥವಾ ಫಸ್ಟ್ 5 ಹೋಲ್ ನಂಬರ್ಸ್ ತಗೊಂಡು ಈ ತರ ಎಲ್ಲದಕ್ಕೂ ರೂಟ್ ಹಾಕೊಂಡು ಡಿವೈಡೆಡ್ ಬೈ ರೂಟ್ 0 ಅಂದ್ರೆ ಎಷ್ಟು 0/2, ದಟ್ ಈಸ್ 0. ಸೈನ್ ಸಿಕ್ಬಿಡುತ್ತೆ. ಇದು ಸೈನ್ ಥೀಟಾ ನೆನ್ಪಿಟ್ಕೊಳ್ಳೋಕೆ. ರೂಟ್ 1 ಅಂದ್ರೆ 1/2, ರೂಟ್ 2 ಅಂದ್ರೆ ರೂಟ್ 2ನೇ. ಸೊ ಇದು ಏನಾಗುತ್ತೆ, ರೂಟ್ 2/2 ಅಂದ್ರೆ ಇಟ್ ಬಿಕಮ್ಸ್ 1/√2, ರೂಟ್ 3/2, ರೂಟ್ 4 ಅಂದ್ರೆ 2/2 is 1. ನೋಡಿ ಫುಲ್ ಲೈನ್ ನೆನ್ಪು ಬಂದ್ಬಿಡುತ್ತೆ. ಕಾಸ್ಗೆ ಏನ್ ಮಾಡೋದು, ರೈಟ್ ದ ವ್ಯಾಲ್ಯೂಸ್ ಆಫ್ ದ ಸೈನ್ ಥೀಟಾ ಇನ್ ದ ರಿವರ್ಸ್ ಆರ್ಡರ್. ಇದನ್ನ ರಿವರ್ಸ್ ಆರ್ಡರ್ ಬರ್ದ್ಬಿಟ್ರೆ ಇದೇ ವ್ಯಾಲ್ಯೂಸ್ ಕಾಸಿಗೆ ಸಿಕ್ಬಿಡುತ್ತೆ. ನೆಕ್ಸ್ಟ್ ಟ್ಯಾನ್ಗೆ ಹೆಂಗ್ ಬರೆಯೋದು, ಇವೆರಡನ್ನ ಡಿವೈಡ್ ಮಾಡಿದ್ರೆ ಟ್ಯಾನ್. ಇನ್ನು ಉಳಿದಿರೋ 3 ಹೆಂಗೆ, ಅಗೈನ್ ಬೈ ಯೂಸಿಂಗ್ ರೆಸಿಪ್ರೋಕಲ್ ರೇಷಿಯೋ, ಅಥವಾ ಟ್ಯಾನ್ ಉಲ್ಟಾ ಬರೆದ್ರೆ ಕಾಟ್ ಬರುತ್ತೆ, ಯಾಕೆ ಇದು ಕೋ ಫಂಕ್ಷನ್ಸ್. ಸೀಕೆಂಡ್ ರೆಸಿಪ್ರೋಕಲ್ ತಗೊಂಡು ಅದನ್ನ ಉಲ್ಟಾ ಬರೆದ್ರೆ ಕೊಸಿಕೆಂಟ್ ಸಿಕ್ಬಿಡುತ್ತೆ. ಈ ತರ ನಾವು ನೆನ್ಪಿಟ್ಕೋಬಹುದು. ಇದ್ರ ಜೊತೆಗೆ ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ರಿಲೇಷನ್ಸ್ ಅಲ್ಲಿ ಯಾವ್ದು ಆ ರೇಷಿಯೋಸ್ ನಾವು ಮಾಡಿದ್ರೆ ಅಲ್ಲಿ ಕೋಶೆಂಟ್ ರಿಲೇಷನ್ ಮತ್ತೆ ರೆಸಿಪ್ರೋಕಲ್ ರಿಲೇಷನ್ಸ್ ನ ಬರೀಬಹುದು. ಯಾವ್ದು ಕೋಶೆಂಟ್ ರಿಲೇಷನ್, ದಟ್ ಈಸ್ tan A = sin A by cos A. ಅದೇ ತರ cot A = cos A by sin A. ಇದನ್ನ ನಾವು ಕೋಶೆಂಟ್ ರಿಲೇಷನ್ ಅಂತ ಹೇಳ್ತೀವಿ. ಅದೇ ತರ ನಮಗೆ 6 ರೆಸಿಪ್ರೋಕಲ್ ರಿಲೇಷನ್ಸ್ ಇದೆ. sin A = 1 by cosecant A, cos A = 1 by secant A, tan A = 1 by cot A. ಸೊ ಅದೇ ತರ cosecant A = 1 by sin A, secant A = 1 by cos A and cot A = 1 by tan A. ಈ ತರ ನಾವು 6 ರೆಸಿಪ್ರೋಕಲ್ ರೇಷಿಯೋಸ್ ನ ಕೂಡ ನೆನ್ಪಿಟ್ಕೊಂಡಿದೀವಿ. ಅಂಡ್ ಅದ್ರ ಜೊತೆಗೆ ವಿ ಹ್ಯಾವ್ 3 ವೆರಿ ಇಂಪಾರ್ಟೆಂಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಯಾವ್ದು, sin square theta plus cos square theta is equal to 1, 1 plus tan square theta is equal to secant square theta, 1 plus cot square theta is equal to cosecant square theta. ಈ 3 ಐಡೆಂಟಿಟಿನ we can write in 6 other ways. ನೋಡಿ ಇಲ್ಲಿ ಬರ್ದಿದ್ದೀನಿ ಎಲ್ಲಾದ್ರೂ. ಸೊ ಇಷ್ಟನ್ನ ನಾವು ಕಲ್ತ್ಕೊಬಿಟ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಆಲ್ ದ ಪ್ರೂವಿಂಗ್ ಪ್ರಾಬ್ಲಮ್ಸ್ ಇನ್ ದ ಟ್ರಿಗ್ನೋಮೆಟ್ರಿ. ನಾವು ಇದರಲ್ಲಿ ಯಾವುದೋ ಒಂದು ಬಿಟ್ಟಿರ್ತೀವಿ,
ಅದರಿಂದ ನಮ್ಗೆ ಅದು ಯಾವುದೋ ಬಂದಾಗ ಈಗ 1 - sin ಸ್ಕ್ವೇರ್ ಬಂದಾಗ ಮರ್ತು ಬಿಡ್ತೀವಿ ನಾವು. ಅದು ನೆನ್ಪಿಟ್ಕೋಬೇಕು. 1 - sin ಸ್ಕ್ವೇರ್ ಎಲ್ಲೇ ಬಂದರೂ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ಕಾಸ್ ಸ್ಕ್ವೇರ್. ಸೊ ಟ್ಯಾನ್ ಎ ಬಂದ ತಕ್ಷಣ sin a ಬೈ ಕಾಸ್ ಎ ಬರ್ಕೋತೀವಿ ಸಮ್ಟೈಮ್ಸ್. ಇವೆಲ್ಲನೂ ಕಲ್ತ್ಕೊಬಿಟ್ರೆ ನಿಮಗೆ ಆ ಎಕ್ಸರ್ಸೈಸ್ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. Here we have studied only two definition, that is angle of elevation. ಏನು ನೀ ಯಾವುದೇ ಒಂದು ಪಾಯಿಂಟ್ ನ ಮೇಲೆ ನೋಡಿದಾಗ ಅದು ನಿನ್ನ ಕಣ್ಣು ಎಷ್ಟು ಮೂವ್ ಆಗುತ್ತೋ ಅದನ್ನ ಆಂಗಲ್ ಆಫ್ ಎಲಿವೇಶನ್ ಅಂತೀವಿ. ಅದೇ ತರ ಆಂಗಲ್ ಆಫ್ ಡಿಪ್ರೆಷನ್ ನೀನೇನೋ ಕೆಳಗಡೆ ಹಾರಿಜಾಂಟಲ್ ಏನಂದ್ರೆ ನಿನ್ನ ಕಣ್ಣಿಂದ ಪ್ಯಾರಲಲ್ ಏನು ಹೇಳಿದ್ರೆ ಅದರಿಂದ ಕೆಳಗಡೆ ಬಿದ್ದಿರುವಂಥದ್ದು ಯಾವುದನ್ನೇ ನೋಡ್ಬೇಕಂತ ತಲೆ ಬಗ್ಗಿಸ್ತೀವಿ. ಅದು ಏನು ಆಂಗಲ್ ಫಾರ್ಮ್ ಆಗುತ್ತೆ ಅದನ್ನ ಆಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಇವೆರಡು ಡೆಫಿನೇಷನ್ ಇಲ್ಲಿ ಕಲ್ತಿದೀವಿ. ಇದ್ರ ಜೊತೆಗೆ ನಾವು ಟ್ರಿಗ್ನೋಮೆಟ್ರಿ ಕಲ್ತಿರುವಂಥದ್ದನ್ನು ಯೂಸ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್. ನೆಕ್ಸ್ಟ್ ಇದ್ರ ಜೊತೆಗೆ ಹೋಗ್ತಾ ಇರುವಂತ ಚಾಪ್ಟರ್ ಅದು ಸರ್ಕಲ್ಸ್. ಇಲ್ಲೇನ್ ಕಲ್ತಿದೀವಿ? ಟ್ಯಾಂಜೆಂಟ್ ಆಫ್ ಎ ಸರ್ಕಲ್. ಏನು ಟ್ಯಾಂಜೆಂಟ್ ಆಫ್ ಎ ಸರ್ಕಲ್ ಅಂದ್ರೆ ಟ್ಯಾಂಜೆಂಟ್ ಟು ಅ ಸರ್ಕಲ್ ಇಸ್ ಎ ಲೈನ್ ದಟ್ ಇಂಟರ್ಸೆಕ್ಟ್ ದ ಸರ್ಕಲ್ ಅಟ್ ಓನ್ಲಿ ಒನ್ ಪಾಯಿಂಟ್. ಸೊ ಒಂದು ಸರ್ಕಲ್ ತಗೊಂಡು ಒಂದೇ ಪಾಯಿಂಟ್ ಅಲ್ಲಿ ಅದು ಮೀಟ್ ಆದ್ರೆ ಅದನ್ನ ನಾವು ಏನಂತ ಹೇಳ್ತೀವಿ? ವಿ ಕಾಲ್ ಇಟ್ ಆಸ್ ಟ್ಯಾಂಜೆಂಟ್. ಹಿಂಗಿರ್ಬೇಕು ಸರ್ಕಲ್, ಹಿಂಗ ಒಂದೇ ಪಾಯಿಂಟ್ ಅಲ್ಲಿ ಮೀಟ್ ಮಾಡ್ಕೊಂಡು ಹೋದ್ರೆ ಅದನ್ನ ನಾವು ಟ್ಯಾಂಜೆಂಟ್ ಅಂತೀವಿ. ಅದೇ ಈ ತರ ಬದಲು ಹಿಂಗೆಲ್ಲೋ ಮಧ್ಯೆ ಎರಡು ಕಡೆ ಮೀಟ್ ಮಾಡ್ಕೊಂಡು ಹೋದ್ರೆ ಇದನ್ನ ನಾವೇನಂತ ಹೇಳ್ತೀವಿ? ಸೀಕೆಂಟ್ ಅಂತ ಹೇಳ್ತೀವಿ. ಸೊ ಅದೇ ಹಿಂಗ್ ತಗೊಂಡ್ರೆ ಕಾರ್ಡ್, ಇದನ್ನ ಕಾರ್ಡ್ ಅಂತೀವಿ. ಎರಡು ಪಾಯಿಂಟ್ ಅಲ್ಲಿ ಲೈನ್ ಸೆಗ್ಮೆಂಟ್ ಆದ್ರೆ ಅದು ಕಾರ್ಡ್, ಲೈನ್ ಆದ್ರೆ ಅದು ಸೀಕೆಂಟ್. ಥಿಯರಮ್ಸ್ ಇಲ್ಲಿ ಕಲ್ತಿರುವಂತದ್ದು ಎರಡು ಇಂಪಾರ್ಟೆಂಟ್ ಥಿಯರಮ್. ಒಂದು ಟ್ಯಾಂಜೆಂಟ್, ಯಾವುದೇ ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ಬರೆಯುವಂತ ರೇಡಿಯಸ್ಗೆ ಸೊ ನನಗೇನಾಗಿರುತ್ತದು ಯಾವಾಗನೂ ಕೂಡ ಪರ್ಪೆಂಡಿಕ್ಯುಲರ್ ಇರುತ್ತೆ. So that is the thing we studied in the theorem 1. The tangent at any point of a circle is perpendicular to the radius through the point of contact. ಈ ರೇಡಿಯಸ್ ಯಾವಾಗನೂ ಇವೆರಡು ಏನಾಗಿರುತ್ತೆ? ಪರ್ಪೆಂಡಿಕ್ಯುಲರ್ ಇರುತ್ತೆ. ಅದೇ ನೀವು ಪೇರ್ ಆಫ್ ಟ್ಯಾಂಜೆಂಟ್ ನ ಡ್ರಾ ಮಾಡಿದ್ರೆ ನೋಡಿ, ಎರಡನೇ ಥಿಯರಮ್, ಲೆಂತ್ ಆಫ್ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್. ಸೊ ಇದು ನೋಡಿ ನೆಕ್ಸ್ಟ್ ಫಿಗರ್ ಅಲ್ಲಿ ಕೊಟ್ಟಿದ್ದೀನಿ ನಾನು ನಿಮಗೆ. ಈ ತರ ಯಾವುದೇ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಇಲ್ಲಿ ಬರ್ದಿದ್ದೀನಲ್ಲ, ಸೊ ಇಲ್ಲಿ ಎರಡು ಥಿಯರಮ್ನ ಎರಡು ಟ್ಯಾಂಜೆಂಟ್ ನ ಡ್ರಾ ಮಾಡಿದ್ರೆ ಅವೆರಡರದ್ದು ಲೆಂತ್ ಅಂದ್ರೆ ಎ ಪಿ ಮತ್ತೆ ಬಿ ಪಿ ಯಾವಾಗನೂ ಈಕ್ವಲ್ ಆಗಿರುತ್ತೆ. ಈ ಒಂದು ಫಿಗರ್ ನ ಅಬ್ಸರ್ವ್ ಮಾಡಿ, ಇದರಿಂದ ಇಷ್ಟು ಪಾಯಿಂಟ್ಸ್ ನಾವು ಬರ್ಕೋಬಹುದು. ಏನು? ಇನ್ ಫಿಗರ್ ಟ್ರಯಾಂಗಲ್ ಒ ಎ ಪಿ ಅಂಡ್ ಟ್ರಯಾಂಗಲ್ ಒ ಬಿ ಪಿ, ಎರಡು ಟ್ರಯಾಂಗಲ್ ನ ತಗೊಂಡ್ರೆ ನಾನೇನು ಬರೀಬಹುದು? ಇವೆರಡೂ ಟ್ರಯಾಂಗಲ್ ರೈಟ್ ಆಂಗಲ್ ಆಗಿರುತ್ತೆ ಬಿಕಾಸ್ ಆಫ್ ಥಿಯರಮ್ 1. ಅದೇ ಮತ್ತೆ ಇದೇ ಫಿಗರ್ ಅಲ್ಲಿ ಯಾವಾಗನೂ ಕೂಡ ಈ ಆಂಗಲ್ ಯಾವುದು? ದಿಸ್ ಆಂಗಲ್, ಈ ಆಂಗಲ್ ಮತ್ತೆ ಈ ಆಂಗಲ್ ಯಾವಾಗನೂ 180 ಆಗಿರುತ್ತೆ. ಇನ್ ಎ ಒ ಬಿ ಪಿ ಈ ಕ್ವಾಡ್ರಿಲ್ಯಾಟರಲ್ ತಗೊಂಡ್ರೆ ಈ ಒ ಪಿ ಅನ್ನೋದೇನ್ ಮಾಡುತ್ತೆ? ಈ ಆಂಗಲ್ನ ಯಾವಾಗನೂ ಬೈಸೆಕ್ಟ್ ಮಾಡುತ್ತೆ, ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಇನ್ನೊಂದೇನು? ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಟ್ಯಾಂಜೆಂಟ್ ಅಂದ್ರೆ ಇದು ಬೇರೆ. ಯಾವುದೇ ಒಂದು ಸರ್ಕಲ್ ತಗೊಂಡು ಒಂದು ಪ್ಯಾರಲಲ್ ಟ್ಯಾಂಜೆಂಟ್ ನ ಡ್ರಾ ಮಾಡಿದ್ರೆ ಅದ್ರ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಯಾವಾಗನೂ ಏನಾಗಿರುತ್ತೆ? ದಟ್ ಈಸ್ ಡಯಾಮೀಟರ್ ಆಗಿರುತ್ತೆ. ಈ ಡಿಸ್ಟೆನ್ಸ್ ಯಾವಾಗನೂ ಡಯಾಮೀಟರ್ ಆಫ್ ದಟ್ ಸರ್ಕಲ್ ಆಗಿರುತ್ತೆ. ರೈಟ್? ಸೊ ದಿಸ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಸ್ಟಡಿ ಇನ್ ಸರ್ಕಲ್ಸ್ ಚಾಪ್ಟರ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್. ಸೊ ಇದರಲ್ಲಿ ತುಂಬಾ ಫಾರ್ಮುಲಾಸ್ ನಾವು 9th 8th ಅಲ್ಲಿ ಕಲ್ತಿರೋದೆಲ್ಲ ನಾವು ನೆನ್ಪಿಟ್ಕೋಬೇಕು. ಯಾವ್ದು? ಏರಿಯಾ ಆಫ್ ಟ್ರಯಾಂಗಲ್. ನಾವು ಯಾವುದೇ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡ್ರೆ ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ಏರಿಯಾ ಆಫ್ ದ ಟ್ರಯಾಂಗಲ್? ದಟ್ ಈಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಅದೇ ತರ ಏರಿಯಾ ಆಫ್ ಸರ್ಕಲ್ ಕಂಡಿಡಿಯಕ್ಕೆ ಏನು ಫಾರ್ಮುಲಾ? ಪೈ ಆರ್ ಸ್ಕ್ವೇರ್. ಸೊ ವಾಟ್ ಈಸ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್? ದಟ್ ಈಸ್ 2πr. ಸೊ ಇವೆಲ್ಲ ಕೂಡ ನಾವು ಪ್ರೀವಿಯಸ್ ಇಯರ್ಸ್ ಅಲ್ಲಿ ಕಲ್ತಿದೀವಿ. ಸೊ ಇವೆಲ್ಲ ಫಾರ್ಮುಲಾಸ್ ನ ನೆನ್ಪಿಟ್ಕೊಂಡಾಗ ಮಾತ್ರ ನಮಗೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಈಸಿ ಆಗುತ್ತೆ. ಇದೇ ತರ ಏರಿಯಾ ಆಫ್ ಸೆಮಿ ಸರ್ಕಲ್, ದಟ್ ಈಸ್ ಪೈ ಆರ್ ಸ್ಕ್ವೇರ್ ಬೈ 2. ಸರ್ಕಂಫರೆನ್ಸ್ ಆಫ್ ಸೆಮಿ ಸರ್ಕಲ್ ಏನು? ದಟ್ ಈಸ್ ಪೈ ಆರ್, ಅರ್ಧ ಇದರದು, ಪ್ಲಸ್ ಅಲ್ಲೊಂದು ಡಯಾಮೀಟರ್ ಬರುತ್ತೆ. ಸೊ ಪೈ ಆರ್ ಪ್ಲಸ್ ಡಿ ಇಸ್ ಕಾಲ್ಡ್ ದ ಡಯಾಮೀಟರ್ ಆಫ್ ದ ಸೆಮಿ ಸರ್ಕಲ್. ವಾಟ್ ಈಸ್ ದ ಏರಿಯಾ ಆಫ್ ದ ಕ್ವಾಡ್ರೆಂಟ್? ಸೊ ದಟ್ ಈಸ್ ಪೈ ಆರ್ ಸ್ಕ್ವೇರ್ ಬೈ 4. ಸಿಮಿಲರ್ಲಿ ವಾಟ್ ಈಸ್ ದ ಸರ್ಕಂಫರೆನ್ಸ್ ಆಫ್ ದ ಕ್ವಾರ್ಟರ್? ದಟ್ ಈಸ್ ಹಾಫ್ ಪೈ ಆರ್, ಇದರಲ್ಲೇ ಅರ್ಧ, ಪ್ಲಸ್ ಅದಕ್ಕೂ ಕೂಡ ಎರಡು ರೇಡಿಯಸ್ ಬರುತ್ತೆ, 2r ಅಂತಾರು ಬರಿಬಹುದು ಅಥವಾ ಡಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಏರಿಯಾ ಆಫ್ ಅನ್ ಈಕ್ವಲಾಟರ್ ಟ್ರಯಾಂಗಲ್. ಸೊ ನಿಮಗೆ ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಅದೇ ನಿಮಗೆ ಈಕ್ವಲಾಟರ್ ಟ್ರಯಾಂಗಲ್ ಕೊಟ್ಟರೆ ದಟ್ ಈಸ್ √3/4a ಸ್ಕ್ವೇರ್, ಸೈಡ್ ಸ್ಕ್ವೇರ್ ಅಂತಾನು ಕೂಡ ಒಬ್ಬರು ಹೇಳ್ತಾರೆ. ಸೊ ದಿಸ್ ಆರ್ ದ ಇಂಪಾರ್ಟೆಂಟ್ ಫಾರ್ಮುಲಾಸ್ ವಿ ಹ್ಯಾವ್ ಸ್ಟಡಿಡ್ ಇನ್ ಅವರ್ ಪ್ರೀವಿಯಸ್ ಇಯರ್ಸ್ ಟು ರಿಮೆಂಬರ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಇನ್ ದ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್. ನೆಕ್ಸ್ಟ್ ಈ ವರ್ಷ ಕಲ್ತಿರುವಂತ ಫಾರ್ಮುಲಾಸ್ ಏನದು? ಇನ್ನೊಂದಿದೆ. ಸೊ ಏರಿಯಾ ಆಫ್ ಸ್ಕ್ವೇರ್, ದಟ್ ಈಸ್ a ಸ್ಕ್ವೇರ್. ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ L into B. ಇವೆಲ್ಲ ಕೂಡ ನನಗೆ ಗೊತ್ತಿರಬೇಕು. ಈ ವರ್ಷ ನಾವು ಕಲ್ತಿರುವಂಥದ್ದು ಸೆಕ್ಟರ್.
ಸೊ ಯಾವುದೇ ಒಂದು ಸೆಕ್ಟರ್ ಅಂದ್ರೆ ಯಾವುದು, ಒಂದು ಸರ್ಕಲ್ ತಗೊಂಡು ಎರಡು ರೇಡಿಯಸ್ನ ತಗೊಂಡ್ರೆ ರೀಜನ್ ಬಿಟ್ವೀನ್ ಅನ್ ಆರ್ಕ್ ಅಂಡ್ ದ ಟೂ ರೇಡಿಯಸ್ ಇಸ್ ಕಾಲ್ಡ್ ಆಸ್ ಅ ಸೆಕ್ಟರ್. ಈ ತರ ಸೆಕ್ಟರ್ದು ಏರಿಯಾ ನಾನು ಕಂಡುಹಿಡಿಬೇಕು ಅಂದ್ರೆ, ಇದನ್ನ ಕಂಡುಹಿಡಿಬೇಕು ಅಂದ್ರೆ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಇದನ್ನ ಇಲ್ಲಿ ಥೀಟಾ ಅಂತ ಹೇಳ್ತೀವಿ, ಇದನ್ನ ರೇಡಿಯಸ್ ಅಂತ ಹೇಳ್ತೀವಿ. ಸೊ ಥೀಟಾ ಬೈ 360 into pi r square gives the area of this sector. ಈ ಥೀಟಾ ತಗೊಂಡ್ರೆ ಈ ದೊಡ್ಡ ಸೆಕ್ಟರ್ದು ಏರಿಯಾ ಸಿಗುತ್ತೆ. ಅದೇ ತರ ಈ ಆರ್ಕ್ ಲೆಂತ್ ಕಂಡುಹಿಡಿಬೇಕು ಅಂದ್ರೆ ಎ ಬಿ ಇದೆಯಲ್ಲ, ಈ ಲೆಂತ್ ಕಂಡುಹಿಡಿಬೇಕು ಅಂದ್ರೆ ಸೊ ವಿಲ್ ಯೂಸ್ ಈ ಲೆಂತ್ ಆಫ್ ಅನ್ ಆರ್ಕ್ ಕಂಡುಹಿಡಿಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ, ಥೀಟಾ ಬೈ 360 into 2 pi r ನ ತಗೋತೀವಿ. ನೆಕ್ಸ್ಟ್ ಸೊ ಇನ್ನೊಂದು ಏರಿಯಾ ಆಫ್ ಸೆಗ್ಮೆಂಟ್ ಬೇಕು ಅಂದ್ರೆ ಈ ಏರಿಯಾ ಆಫ್ ಸೆಕ್ಟರ್ಲಿ ಸೆಗ್ಮೆಂಟ್ ಅಂದ್ರೆ ಏನು, ಸೊ ಇಫ್ ಎ ಟೇಕ್ ನೋಡ, ಸೊ ವಿಲ್ ಚೇಂಜ್ ದ ಕಲರ್. ನೋಡಿ ಈಗ ಒಂದು ಕಾರ್ಡ್ ನ ತಗೊಂಡ್ರೆ ಇಲ್ಲಿ ಬರುತ್ತಲ್ಲ ಇಲ್ಲಿ, ಸೊ ಇದನ್ನ ನಾವು ಸೆಗ್ಮೆಂಟ್ ಅಂತ ಹೇಳ್ತೀವಿ. ಈ ಸೆಗ್ಮೆಂಟ್ ಏರಿಯಾನ ಕಂಡುಹಿಡಿಬೇಕು ಅಂತಂದ್ರೆ ಸೊ ಇದನ್ನ ನಾವು ಇದೆಯಲ್ಲ ಈ ಸೆಗ್ಮೆಂಟ್ ಏರಿಯಾನ ಕಂಡುಹಿಡಿಬೇಕು ಅಂತಂದ್ರೆ ಈ ಸೆಗ್ಮೆಂಟ್ಗೆ ಈ ಸೆಕ್ಟರ್ ಏರಿಯಾ ತಗೊಂಡು ಇಲ್ಲಿ ಬರುವಂತ ಟ್ರಯಾಂಗಲ್ ನ ಕಳಿಬೇಕು. ಈ ಥೀಟಾ ಯಾವಾಗಾರು 60 ಆಯ್ತು ಅಂದ್ರೆ ಆಲ್ವೇಸ್ ಇಟ್ ಫಾರ್ಮ್ಸ್ ಅ ಈಕ್ವಲಾಟರ್ ಟ್ರಯಾಂಗಲ್. ಈ ಥೀಟಾ ಯಾವಾಗಾರು 90 ಆಯ್ತು ಅಂದ್ರೆ ಇಲ್ಲಿ ನೀವು √3/4 into a square ಯೂಸ್ ಮಾಡಬೇಕು. 90 ಆದಾಗ ಹಾಫ್ ಇಂಟು ಬೇಸ್ ಇಂಟು 8. 120 ಆದಾಗ ಇಫ್ ಇಟ್ ಇಸ್ 120 ಆದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಈ 3 ಕೇಸ್ ಬರುತ್ತೆ. ಇದಿಷ್ಟು ನೆನ್ಪಿಟ್ಕೊಬಿಟ್ರೆ ಈ ಸೆಗ್ಮೆಂಟ್ ಏರಿಯಾ ಕಂಡುಹಿಡಿಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಇಸ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಏನಿದೆ ಇಲ್ಲಿ ನಾವು ಆಲ್ರೆಡಿ ಲಾಸ್ಟ್ ಇಯರ್ ಕಲ್ತ್ಬಿಟ್ಟಿದೀವಿ ಇಷ್ಟು ಫಾರ್ಮುಲಾಸ್. ಸೊ ಕ್ಯೂಬು, ಕ್ಯೂಬಾಯ್ಡ್, ಸಿಲಿಂಡರ್, ಕೋನು, ಸ್ಪಿಯರ್, ಎಮಿಸ್ಪಿಯರ್, ಇಷ್ಟು ಫಾರ್ಮುಲಾಸ್ ನೆನ್ಪಿಟ್ಕೋಬೇಕು. ಟೋಟಲ್ ಸರ್ಫೇಸ್ ಏರಿಯಾ ಮತ್ತೆ ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್ದು ಡೆಫಿನೇಷನ್ ಏನು. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಬರುವಂತ ಸಾಲಿಡ್ಗೆ ಕಂಬೈನ್ ಮಾಡಿದಾಗ ಎಷ್ಟು ಫೇಸ್ ಇರುತ್ತೋ ಅಷ್ಟು ಫೇಸ್ದು ಏರಿಯಾನ ಆಡ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಟೋಟಲ್ ಸರ್ಫೇಸ್ ಏರಿಯಾ. ಟಾಪ್ ಬಾಟಮ್ ಬಿಟ್ಟು ಇನ್ನು ಉಳಿದಿರೋ ಲ್ಯಾಟರ್ ಸುತ್ತ ಇರುವಂತ ಫೇಸಸ್ ಆಡ್ ಮಾಡಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ. ಅದ್ರ ಕೆಪಾಸಿಟಿ ಕೇಳಿದ್ರೆ ವಾಲ್ಯೂಮ್. ಇಷ್ಟು ನಾನು ನೆನ್ಪಿಟ್ಕೊಂಡ್ರೆ ಈ ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ನಾವು ಸರ್ಫೇಸ್ ಏರಿಯಾ ವಾಲ್ಯೂಮ್ ಪ್ರಾಬ್ಲಮ್ಸ್ ನ ಮಾಡ್ಕೋಬಹುದು. ನೆಕ್ಸ್ಟ್ ಯಾವ್ದಿರೋದು ನಮಗೆ ಇದು ಇನ್ನೊಂದೇನು ಸ್ಲ್ಯಾಂಟ್ ಹೈಟ್ ಕಂಡುಹಿಡಿಬೇಕು ಅಂತ ಅಂದ್ರೆ ದಟ್ ಇಸ್ L² is equal to R² plus H². ಇದೇ ಚಾಪ್ಟರ್ ನಾವು ಯಾವ್ದು ನೆನ್ಪಿಟ್ಕೋಬೇಕು ಅಂದ್ರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಯಾವುದೇ ಒಂದು ಕ್ಯೂಬು, ಕ್ಯೂಬಾಯ್ಡ್, ಸಿಲಿಂಡರ್ ತಗೊಂಡ್ರೆ ಸೊ ಯಾವಾಗಲೂ ಕೂಡ ನನಗೇನಾಗುತ್ತೆ LSA into CSA is equal to perimeter of the base into height ಆಗುತ್ತೆ. ಅದೇ ತರ ಸೊ TSA is equal to LSA plus ಇದು ಎನಿ ಸಾಲಿಡ್. ಎರಡನೇ ಪಾಯಿಂಟ್ ನಾವು ಯಾವುದೇ ಸಾಲಿಡ್ ತಗೊಂಡ್ರು LSA ಗೆ ಟಾಪ್ ಏರಿಯಾ ಪ್ಲಸ್ ಬೇಸ್ ಏರಿಯಾ ಬರುತ್ತೆ. ಸೊ ಬಟ್ ಪೆರಿಮೀಟರ್ ಆಫ್ ದ ಬೇಸ್ ಇಂಟು ಹೈಟ್ ಯಾವುದಕ್ಕೆ, ಫಾರ್ ಕ್ಯೂಬ್, ಕ್ಯೂಬಾಯ್ಡ್, ಸಿಲಿಂಡರ್ಗೆ. ನೆಕ್ಸ್ಟ್ ವಾಲ್ಯೂಮ್ ಬೇಕು ಅಂದ್ರೆ ಏರಿಯಾ ಆಫ್ ದ ಬೇಸ್ ಇಂಟು ಹೈಟ್. ಇದ್ರ ಮೇಲೆ ನಮಗೆ ಮಾಡೆಲ್ ಪೇಪರ್ಲಿ ಕ್ವಶನ್ಸ್ ಕೂಡ ಇದೆ. ಸೊ ಇದು ನಾವು ನೋಟ್ ಮಾಡಿ ಇಟ್ಕೊಬಿಟ್ರೆ LSA or CSA is equal to perimeter of the base into height, volume is equal to area of the base into height ಅನ್ನೋದನ್ನ ನೆನ್ಪಿಟ್ಕೊಬಿಟ್ರೆ it will be very easy. Next, when we consider a cylinder, cone, sphere of same radius and diameter is equal to 2r. Sorry, diameter ಅಲ್ಲ ಇದು height ಆಗಬೇಕಿತ್ತು. ಸೊ height ಆಗಬೇಕಿತ್ತು, ಡಯಾಮೀಟರ್ ಹಾಕ್ಬಿಟ್ಟಿದ್ದೀನಿ. ಸೊ ದಿಸ್ ಇಸ್ height is equal to 2r. height 2r ಇರುವಂತದ್ದನ್ನ ತಗೊಂಡ್ರೆ ಸೊ ನಮಗೆ ವಿ ಹ್ಯಾವ್ ಅ ರಿಲೇಷನ್ ಏನು, ಯಾವಾಗನು ಕೋನ್ ವಾಲ್ಯೂಮ್ ಆಫ್ ಕೋನ್ is equal to 1/3 ಆಫ್ ಅ ವಾಲ್ಯೂಮ್ ಆಫ್ ಸಿಲಿಂಡರ್ ಆಗಿರುತ್ತೆ. ಸಿಮಿಲರ್ಲಿ ವಾಲ್ಯೂಮ್ ಆಫ್ ಸ್ಪಿಯರ್ is equal to 2/3 ಆಫ್ ವಾಲ್ಯೂಮ್ ಆಫ್ ಸಿಲಿಂಡರ್ ಆಗಿರುತ್ತೆ. ಸಿಮಿಲರ್ಲಿ ವಾಲ್ಯೂಮ್ ಆಫ್ ಒನ್ ಕೋನ್ is equal to 2 times ದ ವಾಲ್ಯೂಮ್ ಆಫ್ ಸ್ಪಿಯರ್ ಆಗಿರುತ್ತೆ. ನೀವು ಈ ಮೂರು ತಗೊಂಡ್ರೆ ಇದರ ರೇಷಿಯೋ ಏನಿರುತ್ತೆ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಈ ಮೂರು ಕೂಡ ಸೇಮ್ ರೇಡಿಯಸ್ ಸೇಮ್ ಹೈಟ್ ಇರುವಂತದ್ದನ್ನ ತಗೊಂಡ್ರೆ ಈ ಮೂರದು ಸೊ ಕೋನ್ ಮತ್ತೆ ಸ್ಪಿಯರ್ ಮತ್ತೆ ಸಿಲಿಂಡರ್ ತಗೊಂಡ್ರೆ ಇದು 1 ತಗೊಂಡ್ರೆ ಇದು ಅದ್ರ ಡಬಲ್ ಇರುತ್ತೆ. ಇವೆರಡೂ ಸೇರಿದ್ರೆ ನನಗೇನಾಗುತ್ತೆ ಒಂದು ಸಿಲಿಂಡರ್ ಬರುತ್ತೆ. ಸೊ ಆಲ್ವೇಸ್ ಈ ಮೂರು ಕೂಡ ದೇರ್ ಇನ್ ದ ರೇಷಿಯೋ 1:2:3. ಅಂದ್ರೆ ಒಂದು ಸಿಲಿಂಡರ್ ತಗೊಂಡ್ರೆ ಅದರಲ್ಲಿ ಒಂದು ಕೋನು ಎರಡು ಸ್ಪಿಯರ್ ನ ಮಾಡಬಹುದು. ದಿಸ್ ಇಸ್ ದ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್ ಇನ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಸೊ ನಾವ್ ವಿಲ್ ಮೂವ್ ಆನ್ ಟು ದ 13th ಚಾಪ್ಟರ್, ದಟ್ ಇಸ್ ಸ್ಟ್ಯಾಟಿಸ್ಟಿಕ್ಸ್. ವೆರಿ ಈಸಿಯೆಸ್ಟ್ ಚಾಪ್ಟರ್. ಇದರಲ್ಲಿ ಏನ್ ನೆನ್ಪಿಟ್ಕೋಬೇಕು ನಾನು, ಮೀನ್ ಕಂಡುಹಿಡಿಯೋ ಫಾರ್ಮುಲಾ 3 ಮೆಥಡ್ ಇದೆ. ಡೈರೆಕ್ಟ್ ಮೆಥಡ್, ಅಸ್ಯೂಮ್ಡ್ ಮೀನ್ ಮೆಥಡ್, ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ ಈ ಮೂರು ಕೂಡ ಫಾರ್ಮುಲಾ ಕಲ್ತ್ಕೊಬಿಟ್ರೆ ಸೊ ನಮಗೆ ಒಂದು ಕ್ವಶನ್ ನಮಗೆ ಈಸಿಯಾಗಿ ಬಂದೇ ಬರುತ್ತೆ. ಇದರ ಮೀನಿಂದ ಬರುತ್ತೆ. ಮೀನ್ಗೆ 3 ಮೆಥಡ್, ಅದೇ ತರ ಮೀಡಿಯನ್ಗೆ 1 ಮೆಥಡ್ ಇದೆ, ಮತ್ತೆ ಮೋಡ್ಗೆ 1 ಮೆಥಡ್ ಇದೆ. ಇಷ್ಟು ಫಾರ್ಮುಲಾಸ್ ನಾವು ಮೆಮೊರೈಸ್ ಮಾಡಿಟ್ಕೊಂಡು ಇವೆಲ್ಲ ಟರ್ಮ್ಸ್ ಏನೇನು, ಈಗ ಫಾರ್ ಎಕ್ಸಾಂಪಲ್ f(i) ಅಂದ್ರೆ ಫ್ರೀಕ್ವೆನ್ಸಿ, xi ಅಂದ್ರೆ ಕ್ಲಾಸ್ ಮಾರ್ಕ್ ಆಫ್ ಈಚ್ ಕ್ಲಾಸ್ ಇಂಟರ್ವಲ್, ಸಮೇಷನ್ ಆಫ್ f(i) ಅಂದ್ರೆ ಫ್ರೀಕ್ವೆನ್ಸಿ ಇರೋ ಎಲ್ಲ ವ್ಯಾಲ್ಯೂ ಆಡ್ ಮಾಡ್ಕೋಬೇಕು.
ಅದನ್ನೆಲ್ಲ ನಾವು ಸಪ್ರೇಟ್ ಚಾಪ್ಟರ್ ವೈಸ್ ನಾನು ವಿಡಿಯೋ ಮಾಡಿದಾಗ ಇದನ್ನೆಲ್ಲ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಇಲ್ಲಿ n/2 ಅಂದರೆ ಏನು, CF ಅಂದರೆ ಏನು, H ಅಂದರೆ ಏನು, ಸ್ಟ್ಯಾಟಿಸ್ಟಿಕ್ಸ್ ವಿಡಿಯೋಸ್ ಇದೆ, ಅದರಲ್ಲಿ ನೋಡಿ ಗೊತ್ತಾಗುತ್ತೆ. ಸೊ ಈ ವರ್ಷನೂ ಕೂಡ ಐ ಆಮ್ ಗೋಯಿಂಗ್ ಟು ರೆಕಾರ್ಡ್ ವಿಡಿಯೋಸ್ ಆನ್ ಚಾಪ್ಟರ್ ವೈಸ್. ಅದು ಮಾಡಿದಾಗ ಡೆಫಿನೆಟ್ಲಿ ವಿಲ್ ಗೆಟ್ clarification on terms used in this formula. Now we'll move on to the, and this is one more important empirical relation between the mean, median and mode, that is 1 mode plus 2 mean is equal to 3 median. So iದ್ರ ಜೊತೆಗೆ last chapter, that is probability. ಏನು probability of an event E is given by, probability of E is equal to number of favorable outcome to event E and total number of outcomes in S. ಇದನ್ನ ಹಾಕಿದ್ರೆ ನಮಗೆ ಪ್ರಾಬಬಿಲಿಟಿ ಬರುತ್ತೆ. ಯಾವುದೇ ಇವೆಂಟ್ ಪ್ರಾಬಬಿಲಿಟಿ 0ಗಿಂತ ಹೆಚ್ಚಿಗೆ ಇರುತ್ತೆ ಮತ್ತು 1ಗಿಂತ ಕಡಿಮೆ ಇರುತ್ತೆ, ಇದು ನಮಗೆ ಗೊತ್ತಿರುವಂಥದ್ದು. ನೆಕ್ಸ್ಟ್ ಶ್ಯೂರ್ ಇವೆಂಟ್ ಆರ್ ಸರ್ಟೈನ್ ಇವೆಂಟ್ ತೊಗೊಂಡ್ರೆ ಅದರ ಪ್ರಾಬಬಿಲಿಟಿ 1 ಆಗುತ್ತೆ. ಇಂಪಾಸಿಬಲ್ ಇವೆಂಟ್ ತೊಗೊಂಡ್ರೆ ಅದರ ಪ್ರಾಬಬಿಲಿಟಿ 0 ಆಗುತ್ತೆ. ನೆಕ್ಸ್ಟ್ ಕಾಂಪ್ಲಿಮೆಂಟ್ ಆಫ್ ಅನ್ ಇವೆಂಟ್ನ ತೊಗೊಂಡ್ರೆ ಆ ಕಾಂಪ್ಲಿಮೆಂಟ್ ಆಫ್ ಅನ್ ಇವೆಂಟ್ ಪ್ರಾಬಬಿಲಿಟಿ ಬೇಕು ಅಂದರೆ 1 - P ಆಫ್ ಎ, ಆ ಇವೆಂಟ್ನ 1ಇಂದ ಕಳೆದ್ರೆ ಕಾಂಪ್ಲಿಮೆಂಟ್ ಆಫ್ ಇವೆಂಟ್ ಸಿಗುತ್ತೆ. ಕಾಂಪ್ಲಿಮೆಂಟ್ ಇದನ್ನ 1ಇಂದ ಕಳೆದ್ರೆ ಇವೆಂಟ್ದು ಪ್ರಾಬಬಿಲಿಟಿ ಸಿಗುತ್ತೆ. ನೆಕ್ಸ್ಟು ಎಲ್ಲ ಎಲಿಮೆಂಟ್ರಿ ಇವೆಂಟ್ಸ್ ಪ್ರಾಬಬಿಲಿಟಿ ಆ್ಯಡ್ ಮಾಡಿದ್ರೆ 1ಗೆ ಈಕ್ವಲ್ ಆಗುತ್ತೆ. ಇದಿಷ್ಟು ನಮಗೆ ಪ್ರಾಬಬಿಲಿಟಿಯಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥ ವ್ಯಾಲ್ಯೂಸು ಮತ್ತು ಫಾರ್ಮುಲಾಸ್. ಸೊ ಇದ್ರ ಜೊತೆಗೆ ನಮಗೆ ಇವತ್ತಿನ ವಿಡಿಯೋನ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಐ ಆಮ್ ಗೋಯಿಂಗ್ ಟು ಗಿವ್ ಒನ್ ಮೋರ್ ಇಂಪಾರ್ಟೆಂಟ್ ಅಪ್ಡೇಟ್ ಅಬೌಟ್ ಮೈ ನೆಕ್ಸ್ಟ್ ವಿಡಿಯೋ, ದಟ್ ಈಸ್ ಹೌ ವಿ ಹ್ಯಾವ್ ಟು ಪ್ಲಾನ್ ವೀಕ್ಲಿ. ರಿಮೈನಿಂಗ್ ವೀಕ್ಸ್ ಅಷ್ಟೇ ಉಳಿದಿರೋದು, ನಮಗೆ ಮಂತ್ಸ್ ಅಲ್ಲ, ಇನ್ನು 1.5 ಮಂತ್ ಇದಷ್ಟೇ ನಮಗೆ ಎಕ್ಸಾಮ್ಗೆ. ಅಂದರೆ ಇನ್ನೊಂದು 6 ರಿಂದ 7 ವೀಕ್ ಸಿಗ್ಬೋದು. ನಮ್ಮ ಪ್ರಿಪ್ರೇಟರಿ ವೀಕು, ಆ್ಯನ್ಯುವಲ್ ಎಕ್ಸಾಮ್ ವೀಕು ಅವೆಲ್ಲ ಬಿಟ್ಬಿಟ್ರೆ ಕಂಪ್ಲೀಟಾಗಿ ನಂಗೆ ಸಿಗೋವಂಥದ್ದು ಒಂದು 6 ರಿಂದ 7 ವೀಕ್ ಸಿಗ್ಬೋದು. ಅಷ್ಟನ್ನು ಯಾವ ಥರ ಪ್ಲ್ಯಾನ್ ಮಾಡಿಕೊಂಡು ಒಂದು ವೀಕಿಗೆ ನಾವು ಹೆಂಗೆ ಮ್ಯಾಥಮೆಟಿಕ್ಸ್ನ ಡಿವೈಡ್ ಮಾಡ್ಕೋಬೇಕು, ಮಂಡೇಗೆ ಎಷ್ಟು ಚಾಪ್ಟರ್, ಟ್ಯೂಸ್ಡೇಗೆ ಎಷ್ಟು ಅನ್ನೋದನ್ನು ಒಂದು ಐಡಿಯಾ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಇದ್ರ ಮೇಲೆ ಬರುತ್ತೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀರಿ. ಸೊ ಟು ಗೆಟ್ ಅನ್ ಅಪ್ಡೇಟ್, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಡೆಫಿನೆಟ್ಲಿ ವಿಲ್ ಗೆಟ್ ಅಪ್ಡೇಟ್ಸ್ ಆಫ್ ಆಲ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.